ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಏಪ್ರಿಲ್ 2024 ಮಂಗಳವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಹರಿಗ ಯೋಗ, ಕೌಲವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ತೊಂದರೆಯ ಸಮಸ್ಯೆ ಇರತಕ್ಕಂಥ ಸಮಯಗಳು ಬೆಳಿಗ್ಗೆ 7:04 7:53 ಹಾಗೆಯೇ 8:42 9:31 ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡದೇ ಇದ್ರೆ ಶುಭ ನಿರ್ಧಾರ, ಮುಖ್ಯ ಕೆಲಸ, ಜಾಗ್ರತೆ ಅಂತಕ್ಕಂಥದ್ದು. ಇನ್ನು ಅಭಿಜಿತ್ ಮುಹೂರ್ತ ಬಂದು ಬೆಳಿಗ್ಗೆ 11:58 12:47 ಇರತಕ್ಕಂಥ ಒಂದು ಭಾವ ಇರಲಿ. ವಿಶೇಷವಾಗಿ ಪ್ರತಿ ರಾಶಿಗೂ ತನ್ನದೇ ಆದಂತಹ ಒಂದು ಶಕ್ತಿ ಇರುತ್ತೆ. ಬಲ ಹುಡುಕಿ ನಾವು ಏನ್ ಕಳ್ಕೊಂಡಿದ್ದೇವೋ ಅದನ್ನ ತಲೆ ಕೆಡಿಸ್ಕೋಬಾರ್ದು. ತುಂಬಾ ದೊಡ್ಡವರು ಕುಂತಿ ನೋಡಿ ತಾನು ಪಟ್ಟಂತ ಪಾಡು, ನೋವು ಜೀವನ ಪರ್ಯಂತ ಎಲ್ಲೂ ಹೇಳಲಿಲ್ಲ, ಅಲ್ಲೇ ಕುಳಿತುಕೊಳ್ಳಿಲ್ಲ. ಮದುವೆ ಆದ್ಲು, ಅಲ್ಲೊಂದು ಕಷ್ಟ, ತನ್ನ ಜೀವನ ಒಂದು ಹಂತಕ್ಕೆ ಬಂತು ಅನ್ನೋಷ್ಟರಲ್ಲೇ ಅಲ್ಲೊಂದು ಸವತಿಯ ಪ್ರವೇಶ. ಹೌದು, ಕುಂತಿಗೆ ಹೇಳಲಾರದಷ್ಟು ನೋವು. ನನ್ನ ಜೀವನ ಒಂದು ದಡ ಸೇರ್ತು ಅನ್ನೋಷ್ಟರಲ್ಲಿ ಪಾಂಡು ಮಹಾರಾಜ ಮಾದ್ರಿನ ಕರ್ಕೊಂಡ್ ಬಂದ. ಮಾತೃ ದೇಶದ ಯುವರಾಣಿಯನ್ನ ಮದುವೆ ಆಗಿ, ಆ ಕಾಲದಲ್ಲಿ ಕ್ಷತ್ರಿಯರಿಗಿತ್ತು, ಮಾಡ್ಕೋತಿದ್ರು. ಬದುಕು ದಡ ಸೇರ್ತಪ್ಪ ಮಾಡಿಕೊಂಡಂತ ಯೌವನಾವಸ್ಥೆಯ ಆ ಒಂದು ಆರಂಭ ಕಾಲಘಟ್ಟದಲ್ಲಿ ಕುಮಾರಿಯೂ ಅಲ್ಲ ಕೌಮಾರಿಯೂ ಅಲ್ಲ ಅಂಥದೊಂದು ಪ್ರಭಾವದಲ್ಲಿ ಆ ಒಳಗಿನ ನೋವು ಹಾಗೇ ಇಟ್ಕೊಂಡು ದಡ ಸೇರಿಸ್ಕೊಳ್ಳಿಕ್ಕೆ ಪ್ರಯತ್ನ. ಸರಿ, ಮಕ್ಕಳಾಗಲಿಲ್ಲ, ಅದಕ್ಕಿನ್ನೊಂದು ಸಂಕಲ್ಪ, ಸಂಸ್ಕಾರ ದೈವ ದೂರ್ವಾಸ ಮಹರ್ಷಿಗಳಿಂದ ಕೊಟ್ಟಿತ್ತು, ಮಾಡಿಕೊಂಡ್ರು. ಆ ಮಕ್ಕಳು ಒಂದು ದಡ ಅನ್ನೋಷ್ಟಲ್ಲಿ ಯಜಮಾನ್ರೇ ತೀರ್ಕೊಂಡ್ರು. 1-2 ಕುಂತಿದೇವಿ, ಆದ್ರೆ ನೋಡಿ ಅಲ್ಲೇ ನಿಂತುಕೊಳ್ಳಲಿಲ್ಲ. ಮುಂದಕ್ಕೇನು ಅಂತ. ನಾವು ಹಾಗಲ್ಲ. ಆದ ಅವಮಾನ, ಅಪಮಾನ, ನಷ್ಟ ಈ ಇಡನಾಡಿನಲ್ಲಿ ತಂದು ತುಂಬಿಸ್ಕೊತವೆ. ಈ ಇಡ ಅನ್ನೋದು ಅದೇ ಎಡಗಡೆಯ ಹುಬ್ಬಿದೆಯಲ್ಲ, ಅದಕ್ಕೆ ಈ ತರ ಮಾಡ್ತಾ. ನೆನ್ನೆದು ತುಂಬಾ ಬಂದಾಗ ಇಲ್ಲಿ ತಲೆನೋವು ಶುರು ಆಗುತ್ತೆ. ನಾಳೆಗಳ ಬಗ್ಗೆ ತುಂಬಾ ಟೆನ್ಷನ್ ಆದಾಗ ಈ ಕಡೆ ತಲೆನೋವು ಬರುತ್ತೆ. ಇದು ಪಿಂಗಳ. ಅದಕ್ಕೆ ನೆನ್ನೆಗಳ ಚಿಂತೆಯಲ್ಲಿ ತುಂಬಾ ಇದಿದ್ರೆ ಚೆನ್ನಾಗಿತ್ತು ಗುರುಗಳೇ, ಇವ್ರನ್ನ ಮದುವೆ ಆಗಿದ್ರೆ ಚೆನ್ನಾಗಿತ್ತು, ಈ ಕ್ಲಾಸ್ ಓದಿದ್ರೆ ಚೆನ್ನಾಗಿತ್ತು, ಈ ಕೋರ್ಸ್ ಓದಿದ್ರೆ ಚೆನ್ನಾಗಿತ್ತು, ಈ ಕೆಲಸ ಮಾಡಿದ್ರೆ ಚೆನ್ನಾಗಿತ್ತು, ಈ ಕಂಪ್ನಿ ಬಿಡದೇ ಇದ್ರೆ ಚೆನ್ನಾಗಿತ್ತು, ಇವರು ಹೀಗೆ ಈ ಪ್ರೀತಿ ಇದ್ದಿದ್ರೆ ಚೆನ್ನಾಗಿತ್ತು, ಈ ಬಿಸ್ನೆಸ್ ಕಳ್ಕೊಳ್ಳದೆ ಇದ್ದಿದ್ರೆ ಚೆನ್ನಾಗಿತ್ತು. ಇತ್ತು ಇಲ್ಲ. ಅದಕ್ಕೆ ಇದನ್ನ ಈ ರೀತಿ ಮಾಡ್ತಾ ಇರಿ ಅಂತೇನೆ. ತುಂಬಾ ನೆನ್ನೆಗಳ ಬಗ್ಗೆ ಯೋಚನೆ ಮಾಡೋರು ಈ ಒಂದು ಇಡಾನಾಡಿಯನ್ನ ಜಾಗೃತ್ ಮಾಡಿ, ಅದ್ ಮರೆಸುತ್ತೆ. ನೆನ್ನೆ ಹೀಗಿರ್ಬೇಕಿತ್ತು, ಅಯ್ಯೋ ಈ ತರ ಆಯ್ತು, ಅಯ್ಯೋ ಹೀಗ್ ಮಾಡ್ಕೋಬಾರ್ದಿತ್ತು, ಅಯ್ಯೋ ಇದು ಬೇಕಿತ್ತ, ಅಯ್ಯೋ ಇದಿನ್ನೊಂದು ಬೇಕಿತ್ತ. ಈ ನೆನ್ನೆಗಳ ಭಯ ಏನಾಗುತ್ತೆ, ಕೆಲವ್ರಿಗೆ ನಾಳೆಗಳ ಭಯಗಳು ಹೆಚ್ಚಾಗಿ ತಂದಿಡುತ್ತೆ. ಅದು ಬಲಗಡೆ. ನಾಳೆ ನನ್ನ ಮಗ ಚೆನ್ನಾಗಿ ಓದ್ತಾನ, ನಾಳೆ ನನ್ನ ಮಗನ ಮದುವೆ ಮಾಡ್ತೀನ. ಇನ್ನು 8 ವರ್ಷದ ಮಗು ಜಾತಕ ತಂದಿದ್ದಾರೆ,
ಮದುವೆ ಹೆಂಗಾಗುತ್ತೆ, ಲವ್ ಮ್ಯಾರೇಜ್ ಹೇಳ್ತೀರಾ? ರಾಮಚಂದ್ರ ತಟ್ಟೆನಲ್ಲಿ ಕಸ ಇಟ್ಕೊಳಕ್ ಹೋಗ್ತಿದೆ. 11-12 ವರ್ಷದ ಮಗಳು, ಆಡೋ ಮಗು, ಇನ್ನು 8-10 ವರ್ಷ ಇದ್ರೆ ಹೆಚ್ಚು. ಗುರುಗಳೇ ಮಗಳು, ಹೇಳಿ ಗುರುಗಳೇ, ಮದುವೆ ಬಗ್ಗೆ ಹೇಳಿ ಗುರುಗಳೇ. ನೋಡಿ ಎಲ್ಲಿಗೆ ತಂದು ನಿಲ್ಲಿಸ್ಕೋತಿದ್ದೀರಿ? ಆ ನಾಳೆಗಳ ಭಯ. ನಾಳೆ ಮನೆ ಕಟ್ತೀನ, ನಮ್ಮ ಮನೆಯವ್ರು ಕೊಡ್ತಾರ ಜಮೀನು, ನಮ್ಮ ಅತ್ತೆ ಮಾವ ಕೊಡ್ತಾರ, ಮೋಸ ಮಾಡಿಬಿಡ್ತಾರ. ನೀವು ಪ್ರಚೋದಯಾತ್, ಬುದ್ಧಿ ಪ್ರಚೋದಯಾತ್, ಜ್ಞಾನ ಪ್ರಚೋದಯಾತ್, ಅಜ್ಞಾನ ಪ್ರಚೋದಯಾತ್, ವಿಕೃತ ಪ್ರಚೋದಯಾತ್, ಅನ್ಯಾಯ ಪ್ರಚೋದಯಾತ್. ನಾಳೆ ಅವನಿಗೆ ಹಿಂಗ್ ಟೋಪಿ ಹಾಕ್ಬೇಕು ಹೆಂಗಾದ್ರೂ ಸರಿ, ನಾಳೆ ಹೆಂಗಾದ್ರೂ ಅವನ ಹತ್ರ, ಆಕೆ ಹತ್ರ ಆ ಒಡವೆ, ಆ ಚೀಟಿ, ಆ ದುಡ್ಡು, ಆ ಮನೆ, ಆ ಜಾಗ, ಹೆಂಗಾದರೂ ಆ ನಾಳೆ ಆ ನಾಳೆಗಳು ಅನ್ನೋದು ಕೂಡ ನಿಮ್ಮನ್ನ ತಿಂದಾಕ್ಬಿಡುತ್ತೆ. ವಿಪರೀತ ನಾಳೆಗಳ ಭಾವವನ್ನು ಕೂಡ ಇಟ್ಕೋಬಾರ್ದು. ನೀವು ನಿಲ್ಲಿಸಬಲ್ಲಿರಾ? ಆಗೋ ಒಳ್ಳೇದನ್ನ ನಿಲ್ಲಿಸ್ಬಲ್ರ ಮಕ್ಕಳೇ? ಕೆಟ್ಟದನ್ನೇ ನಿಲ್ಲಿಸ್ಲಿಕ್ಕಾಗೋಲ್ಲ. ಆಗೋ ಕೆಟ್ಟದನ್ನೇ, ಆಗೋ ಆಕ್ಸಿಡೆಂಟನ್ನೇ, ಬರೋ ಅನಾರೋಗ್ಯವನ್ನೇ, ನಮ್ಮ ಖರ್ಚನ್ನು ನಿಲ್ಲಿಸ್ಕೊಳ್ಳಿಕ್ಕಾಗಲ್ಲ. ಆದಾಯ ನಿಲ್ಲಿಸ್ಲಿಕ್ಕಾಗುತ್ತಾ? ಬರೋ ತೊಂದರೆ ನಿಲ್ಲಿಸ್ಲಿಕ್ಕಾಗಲ್ಲ. ಹಾಗೂ ಒಳ್ಳೇದನ್ನ ನಿಲ್ಲಿಸ್ಲಿಕ್ಕಾಗುತ್ತೀಯಾ? ಬರ್ಲಿ ಬಿಡಿ, ಬಂದಾಗ ನೋಡ್ಕೊಳ್ಳೋಣ, ಆದಾಗ ನೋಡೋಣ, ಆಗ ನೋಡೋಣ. ನಾಳೆ ಇಂಟರ್ವ್ಯೂ, ಇವತ್ತೇ ಗಾಬರಿ ಆದ್ರಿಂದ ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋಲ್ಲ, ಸರಿಯಾಗಿ ಮಾಡೋಲ್ಲ. ನಾಳೆ ಎಕ್ಸಾಮ್ ಈಗಲೇ ಕಮ್ಸಿದ್ರೆ ಮುಗೀತು. 300 ದಿನ ನಿತ್ಯ ಆ ತಯಾರಿ ಡೈಲಿ ಆ ಒಂದು ಕರುವನ್ನು ಎತ್ಕೊಂಡು ಓಡಾಡ್ತಿದ್ದೀರಿ. ಆ ಕರು ಬೆಳೀತಾ ಇದೆ. 300 ದಿನಕ್ಕೆ ಅದು ಹೆಚ್ಚು ಕಡಿಮೆ 150 kg ಬಂದ್ಬಿಡುತ್ತೆ, 100 kg ಬಂದ್ಬಿಡುತ್ತೆ. ಎತ್ಕೊಂಡು ಓಡಾಡ್ತಿದ್ರೆ ನಿಮ್ಗೆ ಆ 100 kg ಒಂದೇ ಬಾರಿಗೆ ಭಾರ ಅನ್ಸೋಲ್ಲ. ಸುಖ ಯಾವಾಗ ಬೇಕಾದ್ರೂ, ಯಾರು ಬೇಕಾದ್ರೂ, ಹೇಗೆ ಬೇಕಾದ್ರೂ ಆನಂದ ಪಡ್ಬೋದು. ಕಷ್ಟ ಮಾತ್ರ ನಾವೇ ಅನುಭವಿಸ್ಬೇಕು. ಅದಕ್ಕೆ ರೆಡಿ ಇರ್ಬೇಕು. ಏನ್ ಬರುತ್ತೋ ಬರ್ಲಿ, ನಿನ್ನ ದಯೆಯೊಂದಿರಲಿ ಭಗವಂತ. ಹೌದು ಅಮ್ಮ, ನಿನ್ ದಯೆ ಇರ್ಲಿ. ನೀನ್ ನಡೆಸಿದ್ದು ಅದು ಕಷ್ಟ ಅಲ್ಲ. ಆದ್ರೆ ನಾವು ನಾಳೆಗಳು ಈ ಮೊಬೈಲ್ ಹೊಡೆದೋದ್ರೆ, ಈ ಬುಕ್ ಹೊಡೆದೋದ್ರೆ, ಈ ಸಂಸ್ಥೆ ಹೋದ್ರೆ ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗುತ್ತೆ? ಯಾಕೆ ಕೆಟ್ಟದ್ ನೆನೆಸ್ಬೇಕು? ಯಾಕೆ ಕೆಟ್ಟದ್ದನ್ನ ನೀವು ಪ್ರಚೋದನೆ ಮಾಡ್ಕೋತೀರಿ? ಯಾಕೆ ಆತಂಕಗಳನ್ನ ತುಂಬಿಸ್ಕೋತೀರಿ? ಆತಂಕಗಳೇ ಅರ್ಧ. ಇವತ್ತು ನಿಮ್ಮ BP, ಶುಗರು, ಥೈರಾಯ್ಡು, ಸೈನಸ್ಸು, ಮೈಗ್ರೇನು, ವರ್ಟಿಗೋ, ಎಲ್ಲ ಸಿಯಾಟಿಕಾ, ಎಲ್ಲಾ ತರದ್ದು ಆಗ್ತಿರೋದು ಕಾರಣ ನಿಮ್ಮ ಆ ನಾಳೆ. ಹೌದು, ಹೈ BP ನಾಳೆ, ಲೋ BP ನೆನ್ನೆ. ಯಾರಿಗಾದ್ರೂ ಲೋ BP ಇದೆಯಾ? ನೆನ್ನೆ ಹೆಂಗಿರ್ಬೇಕಿತ್ತು, ನನ್ನೆ ಹೆಂಗಿರ್ಬೇಕಿತ್ತು, ಹಿಂಗಾಯ್ತು, ಹಂಗಾಯ್ತು, ಅದಾಯ್ತು. BP, ಶುಗರ್ ಇದೆ ಅಂದ್ರೆ ನೆನ್ನೆ ನಾಳೆಗಳನ್ನ ಜಾಸ್ತಿ ಥಿಂಕ್ ಮಾಡ್ತಿದ್ದೀರಿ. ಹೃದಯದ ಸಮಸ್ಯೆ ಜಾಸ್ತಿ ಆಗ್ತಿದೆ, ತುಂಬಾ ಸೆನ್ಸಿಟಿವ್ ಆಗಿ ಹೃದಯಕ್ಕೆ ತುಂಬಿಸ್ಕೋತಿದ್ದೀರಿ. ಇಲ್ಲ ಬ್ರೈನ್ಗೆ ಸ್ಟ್ರೋಕ್ ಹೊಡಿತಿದೆ ಅಂದ್ರೆ ಗಾಬರಿ ಪಟ್ಕೊಂಡು, ಇದಾಗಿರ್ಲಿಲ್ಲ, ಅದಾಗಿರ್ಲಿಲ್ಲ, ಇದು ಹಿಂಗಿರ್ಬೇಕಿತ್ತು, ಇದಾಗಿರ್ಬೇಕಿತ್ತು, ಇದು ಈ ತಿನ್ಬೇಕಿತ್ತು, ಅದು ತಿನ್ಬೇಕಿತ್ತು. ಈ ಭಯಗಳೇ ಅರ್ಧ ನಿಮ್ಮನ್ನ ತಿಂದು ಬಿಟ್ಟಿದೆ. ಇದುವೇ ಕಾರಣ, ಈ ನೆನ್ನೆ ನಾಳೆಗಳು. ಅದಕ್ಕೆ ಹೇಳ್ಕೊಡ್ತಿರ್ತೇನೆ, ನಾಳೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋರು ಈ ತರ ಅಂತ ಕೂತ್ಕೊಳ್ಳಿ. ನಿಮಗ್ ನೆನಪು ಬಂದಾಗೆಲ್ಲ, ನಾಳೆ ನನ್ ಮಗ ಬರ್ತಾನ ಫಾರಿನ್ ಇಂದ, ನನ್ ಮೊಮ್ಮಗಳು ನನ್ ಜೊತೆಲೇ ಇರ್ತಾಳ, ನನ್ ಮಗ ನನ್ ಜೊತೆಲೇ ಇರ್ತಾನ, ನನ್ ಸೊಸೆ ಏನಾದ್ರು ಡೈವರ್ಸ್ ಇದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತಾ? ಆಗ್ಲಿ ಬಿಡಿ, ಒಳ್ಳೆದನ್ನೇ ಬಯಸೋಣ. ಅದಕ್ಕೆ ನಿತ್ಯ ಒಂದು ದೀಪಾರಾಧನೆ, ನಿತ್ಯ ಆರಾಧನೆ, ನಿತ್ಯ ನೈವೇದ್ಯ, ಒಂದು 2 ಬತ್ತಿ ದೀಪ, 3, ಒಂದೊಂದಕ್ಕೂ ಒಂದೊಂದು ದೀಪಾರಾಧನೆ ಹೇಳ್ಕೊಡ್ತಿರ್ತೇನೆ ಆಗಾಗ. ನೆನ್ನೆ ನಾಳೆಗಳನ್ನ ಆದಷ್ಟು ಬಿಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ನಮ್ ಜೀವನದಲ್ಲಿ ನಮಗೇ ಗೊತ್ತಿಲ್ಲ, ಇದೆಲ್ಲ ಇಟ್ ಇಸ್ ಅ ಪ್ರಾಸೆಸ್, ಇಟ್ ಇಸ್ ಡಿಸೈನ್ಡ್. ಇದು ಆಲ್ರೆಡಿ ತಯಾರು ಮಾಡಿ ಇಟ್ಟುಬಿಟ್ಟಿದೆ. ಈ ಲೋಟ ಇದೆ, ಈ ಚೊಂಬಿದೆ, ಇದು ಬದಲಾಗೋಲ್ಲ. ಕರಗಿಸಿ ಮಾಡಿದರೆ ಬಂಗಾರ ಆಗೋಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ಪರಿಶ್ರಮ ಪಟ್ರು. ತಿಳ್ಕೊಂಡ್ಮೇಲೆ ಆಯ್ತು ಭಗವಂತ. ಎಷ್ಟೋ ಜನಕ್ಕೆ ಚೊಂಬೆ ಇಲ್ಲ,
ನಮಗ್ ಚೊಂಬಾದ್ರೂ ಕೊಟ್ಟಿದ್ದಾನಲ್ವ, ಸ್ಟೀಲ್ ಚೊಂಬ್ ಕೊಟ್ಟಿದ್ದಾನೆ, ಬೆಳ್ಳಿ ಚೊಂಬ್ ಕೊಟ್ಟಿದ್ದಾನೆ, ಏನೋ ಒಂದು ಕೊಟ್ಟಿದ್ದಾನೆ ಭಗವಂತ. ಕೊಟ್ಟಿರುವುದರಲ್ಲಿ ತೃಪ್ತಿ ಪಡಿ, ಕೊಟ್ಟಿರುವುದರಲ್ಲಿ ತೃಪ್ತಿ ಪಡಿ, ಆನಂದ ಪಡಿ, ನನ್ನ ಮಾತು ಕೇಳಿ, ಆ ಗಮ್ಯದ ಕಡೆ ಹೆಜ್ಜೆ ಹಾಕಿ. ನಮ್ಮ ಜಾತಕಕ್ಕೆ ತಕ್ಕಂತೆ ನಮಗೊಂದು ರೂಪ, ಊಟ, ಹಾವ ಭಾವ ಎಲ್ಲ ಕೊಟ್ಟಿದ್ದಾನೆ. ಅದೇ ರೀತಿಯೇ ಕೆಲವು ರಾಶಿಗೆ ಜನ್ಮತ, ಈ ರಾಶಿಯವರಿಗೆ ಯಾವಾಗಲೂ ಅನ್ನದ ತೊಂದರೆ ಇರುತ್ತದೆ. ಪುಣ್ಯವಂತರು ಕೆಲವರು ಟಾಪ್ 3 ರಾಶಿಗಳಲ್ಲಿ ಈ ರಾಶಿಗೆ ಯಾವಾಗಲೂ ಅನ್ನದ ತೊಂದರೆ. ಒಂದ ಅಮ್ಮನ ಜೊತೆ ಇರಲು ಬಿಡುವುದಿಲ್ಲ, ಇಲ್ಲ ಅಮ್ಮನ ಕೈ ತುತ್ತು ಸಿಗುವುದಿಲ್ಲ, ಇಲ್ಲ ಅಮ್ಮನ ಹೊಂದಾಣಿಕೆ ಇರೋಲ್ಲ, ಇಲ್ಲ ನಿಮ್ಗೆ ಹಸುವಾದಾಗ ಅನ್ನ ಇರೋಲ್ಲ, ನೀವು ಹಸುವೆ ತಟ್ಕೊಳ್ಳಲ್ಲ. ಎಲ್ರಿಗೂ ಆ ಥರ ಆಗುತ್ತಾ? ಖಂಡಿತ ಇಲ್ಲ. ಎಲ್ಲಾ ರಾಶಿಗೂ ಈ ರೀತಿ ಆಗಲ್ಲ. ಕೆಲವು ರಾಶಿಗೆ ಟಾಪ್ 3 ರಾಶಿಗಳಿದ್ದಾರೆ, ಅವರಿಗೆ ಅನ್ನದ ತೊಂದರೆ ಬರುತ್ತೆ, ಹಸುವೆ ತಟ್ಕೊಳ್ಳಲ್ಲ. ನಿಮಗೆ ಹಸುವೆ ಆದಾಗ ಅನ್ನ ಇರುತ್ತೆ, ಯಾರೋ ಬಂದು ಎದುರುಗಡೆ ಕೂತ್ ಬಿಟ್ಟಿರ್ತಾರೆ, ಇಲ್ಲಿದೆ ಬೊಟ್ಟಿನ ತುಂಬಾ ಹಣ್ಣಿದೆ, ತಿನ್ನೋಣ ಇನ್ನೊಂದು ಅನ್ಕೊಂಡಿದ್ದು ಅಲ್ಲೊಂದು ಒದ್ದಾಟವೇ, ಮುಗಿಸಿ ತಿನ್ನೋಣ ಬಿಡು, ಆಮೇಲೆ ತಿನ್ನೋಣ ಬಿಡು. ಅದಕ್ಕೆ ನಿಮ್ಗೆ ಗ್ಯಾಸ್ಟ್ರಿಕ್ ಆಗೋದು, ಪಿತ್ತದ ಸಮಸ್ಯೆ ಆಗೋದು, ವಾಂತಿಗಳಾಗೋದು, ತಲೆನೋವು ಬರೋದು, ಅರ್ಧ ತಲೆನೋವು ಬರೋದು, ತಲೆಭಾರ ಅನ್ಸೋದು, ಗುಯ್ 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 ಅಂತ ಸದ್ದು ಬರೋದು. ಇಂಥ ರಾಶಿಗಳಲ್ಲಿ ಟಾಪ್ 3 ರಾಶಿಗಳಲ್ಲಿ ಒಬ್ರು ಮಿಥುನ ರಾಶಿ. ಹೌದು ಅಲ್ವೋ ಹೇಳಿ? ನಿಮಗೆ ಅನ್ನ ತಿನ್ನಬೇಕು ಅಂದಾಗ್ಲೇ ತೊಂದರೆ. ಅನ್ನಕ್ಕೆ ಕರೆಕ್ಟಾಗಿ ಹೇಳಿ, ತುತ್ತು ಅನ್ನಕ್ಕೂ ಕಷ್ಟಪಟ್ಟಿದ್ರ ಇಲ್ವಾ? ತುಂಬಾ ಮಿಥುನ ರಾಶಿಯವರು ಸೆಲ್ಫ್ ಮೇಡ್ ಪರ್ಸನ್. ಅದರಲ್ಲೂ ನೋಡಿ, ಬಿಸಿ ಅನ್ನ ತಿನ್ನೋಕ್ ಬಿಡಲ್ಲ ನಿಮಗೆ. ಬಿಸಿ ಬಿಸಿಯಾಗಿ ತಿನ್ನೋಣ, ಯಾರೋ ಬಂದ್ರು, ಎಲ್ಲಾರ್ಗೂ ಇಟ್ಟು ಬಡಿಸಿ ಆದ್ಮೇಲೆ ತಣ್ಣಗಿದ್ದಾಗ ತಿನ್ಬೇಕು. ಹೌದು ಅಲ್ವೋ ಹೇಳಿ? ಖಂಡಿತ. ಎಲ್ಲ ಅನ್ನ ತಗೊಂಡು ಹೋಗಿರ್ತೀರಿ, ಮಧ್ಯಾಹ್ನ 1 ಗಂಟೆಗೆ ತಿನ್ಬೇಕು ಅಂದಿದ್ 3 ಗಂಟೆಗೆ ತಿನ್ನೋದು, ಟೈಮ್ ಬಿಟ್ಟು ತಿನ್ನೋದು. ನೀವು ಬೇಕು ಅಂತ ಮಾಡ್ಕೊಳ್ಳಲ್ಲ, ಅಲ್ಲ ಆ ತರದ್ದೇ ಪ್ರಸಂಗಗಳು, ಸನ್ನಿವೇಶಗಳು ನಡೆಯುತ್ತವೆ. ಅನ್ನದ ದೋಷ ನಡೆಯುತ್ತದೆ, ನಿಮಗೆ ಅನ್ನದ ತೊಂದರೆ. ಈ ರಾಶಿಯವರಿಗೆ ಅನ್ನಕ್ಕೆ ದುಡ್ಕೋತೀರಿ, ಊಟಕ್ಕೆ ತೊಂದರೆ ಇಲ್ಲ, ಬಟ್ಟೆಗೆ ತೊಂದರೆ ಇಲ್ಲ, ಅರೆ ಕಷ್ಟಪಟ್ಟು ಒಂದು ವಸತಿ ಮನೆ ಕೂಡ ಮಾಡ್ಕೋತೀರಿ. ಆದರೆ ನೀವು ತಿನ್ನೋ ಸಮಯಕ್ಕೆ ಅನ್ನಕ್ಕೆ ಅಲ್ಲಿರೋಲ್ಲ, ಆಗೋಗಿ ಮಾಡ್ಕೊಂಡು ತಿನ್ಬೇಕು, ಇಲ್ಲ ಮಾಡಿಟ್ಟಿದ್ದು ತಿನ್ಲಿಕ್ಕೆ ಬಿಡೋಲ್ಲ, ಲೇಟಾಗಿ ತಿನ್ಬೇಕು, ಇಲ್ಲ ತಣ್ಣಗಾದ ಮೇಲೆ ತಿನ್ಬೇಕು. ತುಪ್ಪದನ್ನ ತಿನ್ನೋಕ್ಕೂ ಬಿಡೋದಿಲ್ಲ. ಎಷ್ಟು ಜನ ಮಿಥುನ ರಾಶಿಯವರು ತುಪ್ಪದನ್ನ ತಿಂತೀರಿ ಹೇಳಿ? ತುಪ್ಪ ಹಾಕೊಂಡು ಅನ್ನವನ್ನು ತಿನ್ನುತ್ತೀರಿ ಹೇಳಿ? ತುಂಬಾ ಜನ ಖಂಡಿತ ಹೇಳ್ತಾನೆ, ತುಪ್ಪದನ್ನ ತಿನ್ನಲು ಬಿಡುವುದಿಲ್ಲ, ಆಗೋಲ್ಲ, ವಾಂತಿ ಮಾಡ್ಕೊಬಿಡ್ತೀರಿ, ತುಪ್ಪ ಆಗೋದಿಲ್ಲ. ಎಷ್ಟು ಜನ ನೀವು ಪುಳಿಯೋಗರೆ ಅಂದ್ರೆ, ಚಿತ್ರಾನ್ನ ಅಂದ್ರೆ, ಪೂರಿ ಅಂದ್ರೆ, ಈ ಒಂದು ಬಜ್ಜಿ ಬೋಂಡ ಏನಾದ್ರೂ ಒಂದು ಪಕ್ಕದಲ್ಲಿ ಇರಬೇಕು. ನೋಡಿ, ಕೆಲವು ರಾಶಿಗಳಿಗೆ ನಿತ್ಯ ಅನ್ನ ಇರುತ್ತೆ, ಹೇಗಾದ್ರೂ ಅನ್ನದ ಒಂದು ಯೋಗ. ಅದರಲ್ಲಿ ನಿತ್ಯ ಅನ್ನ ಎಲ್ರಿಗೂ ಸಿಗೋಲ್ಲ. ಎಲ್ಲೋದ್ರೂ ಎಂತ ಕಷ್ಟ ಇದ್ರೂ ಕೂಡ ಒಳ್ಳೆ ಊಟ ಸಿಗುತ್ತೆ, ಹಿಂಗಾದ್ರೂ ಆ ಸಮಯಕ್ಕೆ ಸಿಗುತ್ತೆ. ಮೇಷರಾಶಿಯವರು ಟಾಪ್ 3 ರಾಶಿಗಳಲ್ಲಿ ಬೇಗ ಅನ್ನ ಸಿಗುತ್ತೆ. ಎಲ್ಲಿದ್ರು ಎಂತ ಕಷ್ಟ ಇದ್ರು, ತೊಂದರೆ ಇದ್ರು, ಒದ್ದಾಟವಿದ್ರು ಸುಖ ಪುರುಷರು ನೀವು. ಒಳ್ಳೆ ಹಾಲನ್ನ, ತುಪ್ಪದನ್ನ, ಮಜ್ಜಿಗೆಯನ್ನ, ವಿಶೇಷ ಭೋಜನ ಸಿಗತಕ್ಕಂತ ಯೋಗ ಮೇಷರಾಶಿಗಿರುತ್ತೆ. ಟಾಪ್ 3 ರಾಶಿಗಳಲ್ಲಿ ಅನ್ನದ ಯೋಗ ಅಂತೀವಿ. ಹಾಗೆ ಟಾಪ್ 3 ರಾಶಿಗಳಲ್ಲಿ ಅನ್ನದ ದೋಷ ಇರುವಂತ ರಾಶಿ ಬಂದು ಮಿಥುನ ರಾಶಿ. ಅದಕ್ಕೆ ಏನೋ ಒಂಥರ ಮೆಣ 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 ಅಂತಿರ್ತೀರಿ. ಆಮೇಲೆ ಇನ್ನೊಂದು ಗಮನಿಸಿ ನೋಡಿ, ಎಲ್ಲದಕ್ಕೂ ಖರ್ಚು ಮಾಡ್ತೀರಿ, ಊಟಕ್ಕೆ ಖರ್ಚು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾಡ್ತೀರಿ. ತರ್ತೀರಿ, ಇಲ್ಲ ಅಂತಲ್ಲ, ಯಾವ್ದ್ರಲ್ಲಿ ಉಳಿಸ್ಬೇಕು ಅದರಲ್ಲಿ ಉಳಿಸೋಕ್ ಹೋಗಲ್ಲ, ಎಲ್ಲಾರ್ಗೂ ಕೊಡಿಸ್ತೀರಿ. ಕರೆಕ್ಟಾಗಿ ಹೇಳಿ ಮಿಥುನ್ ರಾಶಿ, ನೀವು ಹೋಗ್ಬಿಟ್ಟು ಚಿಕ್ಕ ಹೋಟ್ಲಲ್ಲಿ ಚಿಕ್ಕದಾಗಿ ತಿಂದು ಬಂದ್ಬಿಡ್ತೀರಿ. ಏನೋ 1-2 ಇಡ್ಲಿ, 1 ಸಾಂಬಾರ್ ಸಾಕು ಬಿಡಪ್ಪ, ತಿಂದ್ಕೊಂಡು ಹೋದ್ರೆ ಆಯ್ತು ಅನ್ನತಕ್ಕಂಥ ಭಾವಾರ್ಥದಿಂದ. ಹೌದು ಅಲ್ವೋ ಹೇಳಿ ಮಿಥುನ ರಾಶಿಯವರು? ಹೌದು, ಮುಗ್ಧ ಮಕ್ಕಳು ನೀವು, ಪುಟ್ಟ ಮಕ್ಕಳು, ಮಹಾಮೇಧಸ್ಸು.
ಬೇರೆಯವ್ರ ಸಮಸ್ಯೆಗೆ, ಬೇರೆಯವ್ರ ತೊಂದರೆಗಳಿಗೆ ಐಡಿಯಾ ಗೈಡೆನ್ಸ್ ಮಾಡೋದ್ರಲ್ಲಿ ನಿಮಗೆ ಮೀರಿದ ಎಕ್ಸ್ಪರ್ಟ್ ಇಲ್ಲ. ಬಟ್ ನಿಮ್ಮ ಐಡಿಯಾ, ನಿಮ್ಮ ಆಲೋಚನೆ, ನಿಮ್ಮ ಯೋಜನೆ ಫೇಲ್ಯೂರ್ ಆಗೋದೆ ಮಿಥುನ ರಾಶಿಯವರು. ಹೌದು ಅಲ್ವೋ ಹೇಳಿ? ನೀವು 4 ಜನರನ್ನ ಬೆಳೆಸುವವರು. 4 ಜನಕ್ಕೆ ಬ್ರಾಹ್ಮಣೋ ಭೋಜನ ಪ್ರಿಯ ಅಲ್ಲ, ಬಹುಜನ ಪ್ರಿಯ, ಭೋಜನ ಪ್ರಿಯ. ಒಳ್ಳೊಳ್ಳೆ ಅಡಿಗೆ ಮಾಡಿ ಬಡಿಸೋದ್ರಲ್ಲಿ ನಿಮಗೆ ಮೀರಿದ ಸಾಟಿ ವ್ಯಕ್ತಿ ಇಲ್ಲ. ಯಾಕೋ ಗೊತ್ತಿಲ್ಲ, ಎಲ್ಲರಿಗೂ ಬಳಸಿದ್ಮೇಲೆ ಒಂದಷ್ಟು ತಂಗುಳು ಉಳಿಯುತ್ತೆ ನಿಮಗೆ. ಇದು ಆಗ್ತಕ್ಕಂಥದ್ದು. ಹಸುವೆ ತಟ್ಕೊಳ್ಳಲ್ಲ, ಗಡ 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 ಗಡ. ಕರೆಕ್ಟ್ ಆಗಿ ಹೇಳಿ ಮಿಥುನ್ ರಾಶಿ, ಹಸುವೆಗೆ ಒದ್ದಾಡ್ತೀರಾ ಇಲ್ವಾ ಹೇಳಿ? ಗಡಗಡ ಏನೋ ಒಂದು ತಿಂದ್ಬಿಟ್ರೆ ಸಾಕಪ್ಪ, ಯಾವುದೋ ಒಂದು ನೆತ್ತಿಗತ್ತು ಬಿಡುತ್ತೆ. ಹೌದು, ಅದಕ್ಕೆ ನಿಮ್ಮ ಹೊಟ್ಟೆ ಪಾಯಿಂಟ್ ಏನ್ ಮಾಡಿದ್ರು ಹೊಟ್ಟೆ ಬೇಗ ಬರ್ತಕ್ಕಂಥದ್ದು. ಹೊಟ್ಟೆಗೆ ವರ್ಕೌಟ್ ಮಾಡ್ತಲೇ ಇರಬೇಕು ಮಿಥುನ್ ರಾಶಿಯವರು. ಹೌದು, ಒಳ್ಳೆ ರುಚಿಯಾದಂತ ಊಟ ತಿನ್ನೋದ್ರಲ್ಲಿ ನಿಮಗೆ ನೀವೇ ಸಾಟಿ. ನಿಮ್ಮ ಜೀರ್ಣಾಂಗ ಶಕ್ತಿಯಲ್ಲೊಂದು ತೊಂದರೆ ಇರುತ್ತೆ. ಯಾಕಂದ್ರೆ ಟೈಮ್ ಮಿಸ್ ಮಾಡಿಯೇ ತಿನ್ಸೋದು, ಏನನ್ನೋ ತಿನ್ನೋದು, ಯಾವುದನ್ನೋ ಏನೋ ತಿಂತಿದ್ದೇನೆ ಅನ್ನತಕ್ಕಂಥದ್ದೇ ತಿಂತಿರ್ತೀರಿ. ಹೌದೋ ಅಲ್ವೋ ಹೇಳಿ? ಅದಕ್ಕೆ ಮಿಥುನ್ ರಾಶಿಯವ್ರು ಸ್ವಲ್ಪ ವೀಕು. ಯಾವುದನ್ನ ಯಾವ ಸಮಯಕ್ಕೆ ಯಾವ ವಯಸ್ಸಿಗೆ ಏನ್ ತಿನ್ನಬೇಕು ಅನ್ನತಕ್ಕಂಥ ಆಲೋಚನಾ, ವಿವೇಚನ, ಚಿಂತನೆ ಸ್ವಲ್ಪ ಕಡಿಮೆ. ಬೇರೆಯವ್ರಿಗೆ ಅಡ್ವೈಸ್ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್. ಇದು ತಿನ್ನು, ಇದು ಹಾಕೊಂಡು ತಿನ್ನು, ಇದು ಮಾಡು, ಯಜಮಾನ್ರಿಗೆ, ಹೆಂಡತಿಗೆ, ಎಲ್ಲರಿಗೂ ಸೇವೆ ಮಾಡೋದ್ರಲ್ಲಿ ಅತ್ಯದ್ಭುತ. ಆದರೆ ನಿಮಗೇನೋ ಒಂದು ಬಿಡಿ ಸರ್ ನಡೆಯುತ್ತೆ. ಅದಕ್ಕೆ ನಿಮಗೆ ನರ ದೌರ್ಬಲ್ಯ ಸಮಸ್ಯೆ. ವೀಕ್ನೆಸ್ ಅನ್ನೋದು ನರಗಳ ದೌರ್ಬಲ್ಯ ಕಾಮನ್ ಆಗಿರುತ್ತೆ. ಹೃದಯ ದೌರ್ಬಲ್ಯ ಇರುತ್ತೆ. ತುಪ್ಪ ಕಡಿಮೆ ತಿಂತಿರೋ, ಇಲ್ಲ ತುಪ್ಪದಿಂದ ದೂರ ಇರ್ತಿರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ನೋಡಿದ್ದೇನೆ ಮಿಥುನ ರಾಶಿಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಈ ಡಸ್ಟು, ಥ್ರೋಟು, ವಾಟರು, ಒಂದ್ ತಿಂದ್ರೆ ಹೆಚ್ಚು, ಒಂದ್ ತಿಂದ್ರೆ ಕಡಿಮೆ, ನೀರಿಗೆ ಸಂಬಂಧಪಟ್ಟಂಥದ್ದು ತುಂಬಾ ಹುಷಾರಾಗಿರ್ಬೇಕು. ಟೈಮ್ ಮೀರಿ ಮಾತ್ರ ತಿನ್ಲಿಕ್ಕೆ ಹೋಗ್ಬೇಡಿ. ಟೈಮ್ ಸ್ಕೆಡ್ಯೂಲ್ ಏನಾದ್ರೂ ಇರ್ಲಿ, ಆದಷ್ಟು ಬಿಸಿ ಬಿಸಿ ಊಟ ತಂದಿಟ್ಕೊಂಡು ತಿನ್ಲಿಕ್ಕೆ ಅಭ್ಯಾಸ ಮಾಡಿ. ಬಿಸಿ ಊಟ ತುಂಬಾ ಬಿಸಿ ತಿನ್ಲಿಕ್ಕೆ ಹೋಗ್ಬೇಡಿ, ಆಗೋಲ್ಲ, ಬೆವತು ಬಿಡ್ತೀರಿ ನೀವು ತುಂಬಾ ಟೆನ್ಷನ್ ತಡ್ಕೊಳಕ್ಕಾಗಲ್ಲ, ತುಂಬಾ ಒತ್ತಡ ತಡ್ಕೊಳಕ್ಕಾಗಲ್ಲ, ತುಂಬಾ ದೊಡ್ಡ ಜಗಳ ತಡ್ಕೊಳಕ್ಕಾಗಲ್ಲ. ಹೌದು, ಕಾಮನ್, ಯು ಲುಕ್ ವೆರಿ ಕಾಮನ್ ಬಟ್ ಯು ಆರ್ ವೆರಿ ಸೆನ್ಸಿಟಿವ್. ತುಂಬಾ ಬುದ್ಧಿವಂತರು, ತಡ್ಕೊಳ್ಳಲ್ಲ ಪ್ರೆಷರು. ಆಮೇಲೆ ಇನ್ನೊಂದು ವಿಚಿತ್ರ ನೋಡಿ, ಕೆಲವೊಂದು ಸಮಯ ಇಷ್ಟೇ ತಿನ್ನೋದು, ಕೆಲವೊಂದು ಸಮಯ ನಿಮ್ ಟೆನ್ಷನ್ ಆಯ್ತು ಅಂದ್ರೆ ವಿಪರೀತ ತಿನ್ನತಕ್ಕಂತ ಒಂದು ಹೊಟ್ಟೆ ಬಾಕುತನೂ ಇರುತ್ತೆ. ಹೌದು ಅಲ್ವೋ ಹೇಳಿ? ತಿಂತಲೇ ಇರಿಸುತ್ತೆ. ಒಂಥರ ಎಕ್ಸೈಟ್ಮೆಂಟು, ಏನೋ ಟೆನ್ಷನ್ ಆಗ್ಬಿಟ್ರೆ ನಿಮ್ ಕೈಗೆ ಏನಾದ್ರೂ ಒಂದು ತಿನ್ನೋ ಅಂತದ್ದು, ಒಂದು ಖಾರ ಸೇವ್ ಅಂತ ಇಟ್ಕೊಳ್ಳಿ, ಇಲ್ಲ ಪಕೋಡೆ ಅಂತ ಇಟ್ಕೊಳ್ಳಿ, ಇಲ್ಲ ಬಜ್ಜಿ ಅಂತ ಇಟ್ಕೊಳ್ಳಿ, ಇಲ್ಲ ಎಣ್ಣೆಯಿಂದ ಮಾಡಿರೋ ಸಮೋಸೆ ಅಂತ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಹಂಗೇ ಹೋಗ್ತಿರುತ್ತೆ. ನಿಮ್ಗೆ ಗೊತ್ತಿರಲ್ಲ, 4-5 ತಿನ್ಬಿಟ್ಟಿರ್ತೀರಿ, 5-6 ತಿನ್ಬಿಟ್ಟಿರ್ತೀರಿ. ಹೌದು ಅಲ್ವೋ ಹೇಳಿ? ತಿಂದ್ರೆ ವಿಪರೀತ ಹೊಟ್ಟೆ ಬಾಕುತನ ಇಲ್ಲವೇ ಇಲ್ಲ. ಅದಿದೆ. ಅನ್ನ ದೋಷವಿರತಕ್ಕಂಥ ಜಾತಕ, ತಣ್ಣಗಿರೋ ಅನ್ನ, ಕೆಟ್ಟಿರೋ ಅನ್ನ, ರಾತ್ರಿ ತಂಗಳನ್ನ, ಇಲ್ಲ ಬೆಳಿಗ್ಗೆದ ರಾತ್ರಿಗೆ ತಿನ್ನೋದು, ನಿಮಗೇ ಗೊತ್ತಿಲ್ಲದೆ ಶ್ರಾದ್ದ ಅನ್ನ ಭೋಜನ, ಯಾರ್ದೋ ಮನೆ ಶ್ರಾದ್ದ ಅನ್ನ ಭೋಜನ ತಿನ್ನೋ ಆಗಿಲ್ಲ, ತಿನ್ಸಿರುತ್ತೆ ನಿಮ್ಮನ್ನ. ಹೌದು ಅಲ್ವೋ? ತುಂಬಾ ಜನ ಆಗ್ತೀರಿ ನೋಡಿ, ಗುರುಗಳೇ ಹೋಗಿದ್ವಿ, ತಿಂದಿದ್ವಿ. ಹೌದು, ಅದಕ್ಕೆ ನೀವು ಒಂಥರ ಗುಪ್ತ ಭಾರಗಳೆಲ್ಲ ನಿಮ್ ಮೇಲೇನೆ. ಎಲ್ರೂ ಬಂದು ಪ್ರಾಬ್ಲಮ್ಸ್ ನಿಮ್ಮ ಹತ್ರ ಹೇಳ್ಕೋತಾರೆ, ನಿಮ್ ಪ್ರಾಬ್ಲಮ್ ಕೇಳೋರಿಲ್ಲ, ಹೇಳೋರಿಲ್ಲ, ಒಳಗಡೆನೆ ಬೈತಿರ್ತೀರಿ. ಎಲ್ಲರ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಕೊಡ್ತೀರಿ, ಎಲ್ಲರಿಗೂ ಅನ್ನ ಇಡ್ತೀರಿ, ದಾರಿ ತೋರಿಸ್ತೀರಿ, ಅನ್ನದ ದಾರಿ ತೋರಿಸ್ತೀರಿ, ಬದುಕಿನ ದಾರಿ ತೋರಿಸ್ತೀರಿ. ಬಟ್ ಯಾಕೋ ಎಲ್ರು 10ರಲ್ಲಿ 8 ಜನ ನಿಮ್ಮ ಮೇಲೆ ಈ ತರ ಅನುಮಾನದಲ್ಲೇ ನೋಡ್ತಾ ಇರ್ತಾರೆ. ಇದು ನನ್ನ ಅನುಭವ, ಎಲ್ಲೂ ನೋಡೋದಂಥದ್ದು. ಯಾಕಂದ್ರೆ ಲಕ್ಷಾಂತರ ಜಾತಕ ನೋಡಿ ಈ ರಾಶಿಯವ್ರಿಗೆ ಇದು ಬಂದೇ ಬರುತ್ತೆ. ಮಾತಾಡ್ತಾ ಮೆಲ್ಲಗ ಆ ಕೈ ರೇಖೆಗಳನ್ನ ನೋಡ್ತಿರ್ತೇನೆ, ಆ ಕೈಯನ್ನು ಹಿಂಗ್ ಮುಟ್ತಿರ್ತೇನೆ. ಓ ಇದೇಗಿದೆ, ತುಂಬಾ ಹೊರಟಿದೀಯಾ? ಕೈಗಳು ತುಂಬಾ ಹೊರಟಿರಬಾರ್ದು. ತಮಾಷೆ ಗೊತ್ತಾ, ಮಿಥುನ ರಾಶಿಯವರ ಕೈಗಳು ತುಂಬಾ ಮೆತು, ತುಂಬಾ ಒಂಥರ ಸಾಫ್ಟ್ ಆಗಿರುತ್ತೆ, ಒಂಥರ ಗುರುವಿನ ಕೈಗಳು. ಲಕ್ಷ್ಮೀ ದೇವಿಯ ಕೈಗಳು, ದುಡಿಯೋದು ಗೊತ್ತು. ಲಕ್ಷ್ಮಿ ಅನ್ನೋದು ನಿಮ್ ಜೇಬಲ್ಲಿ ಒಂದು 10 ರೂಪಾಯಿ ನೀವೆಲ್ಲಾದ್ರೂ ನಿಮಗೇ ಗೊತ್ತಿಲ್ಲದೆ ಒಂದು ಪೆನ್ಷನ್ ಸ್ಕೀಮು, ಪೋಸ್ಟ್ ಆಫೀಸ್ ಸ್ಕೀಮು, ಇನ್ಶೂರೆನ್ಸ್ ಸ್ಕೀಮು, ಈ ತರದ್ರಲ್ಲಿ ಎತ್ತಿಟ್ಟಿರ್ತೀವಿ. ಬಟ್ ಲಾಂಗ್ ಕಾಯೋಕೆ ನಿಮ್ ಕೈಯಲ್ಲಿ ಆಗೋಲ್ಲ.
ಆದ್ರಿಂದ ತುಂಬಾ ಜನ ನೋಡಿ ಮಿಥುನ ರಾಶಿಯವರು LICಗಳು ಹಾಕಲ್ಲ. ಅಯ್ಯೋ ಯಾರಷ್ಟು ವರ್ಷ ಕಾಯೋದು ಹೋಗಿ ಗುರುಗಳೇ, ಹೆಲ್ತ್ ಇನ್ಶೂರೆನ್ಸ್ ನನಗೇನು ಆಗಲ್ಲ. ನಿಜವೇ ಏನೂ ಆಗೋಲ್ಲ, ಬಟ್ ಆದ್ರೂ ನಾವು ಪ್ರೊಟೆಕ್ಷನ್ ತಗೋಬೇಕು. ಗ್ರಹಗಳ ಗ್ರಹಚಾರ, ಬೇರೆ ಬೇರೆ ದಶೆಗಳು, ಮಾರಕ ಬಾಧಕ ಈ ತರದ್ದು ಬಂದಾಗ ನಮ್ಮನ್ನ ನಜ್ಜುಗುಜ್ಜು ಮಾಡುತ್ತೆ. ಸೊ ಇಟ್ ಇಸ್ ಲೈಕ್ ಎ ಪ್ರೊಟೆಕ್ಷನ್. ಮಹಾಲಕ್ಷ್ಮಿ ಪುತ್ರರು ದುಡಿಯುವುದರ ಒಂದು ಬಹುದೊಡ್ಡ ಕಲೆ, ಬಟ್ ದುಡ್ಡು ಹಂಗೇ ಹೋಗ್ತಿರುತ್ತೆ. 50,000 ಬಂತು ಸರ್, ಕ್ಯಾಶಿಯರ್ ತರ ಕುತ್ಕೊಂಡು ಹಂಗೆ ಕೊಟ್ವಿ ಯಾರಿಗೋ, ಈ ರೀತಿ ನಡೀತಲೇ ಇರುತ್ತೆ. ಇದು ನಿಮ್ಮ ಬಲ. ಅದಕ್ಕೇನು ಅನ್ನದೋಷ. ಶುಕ್ರ ತುಂಬಾ ಚೆನ್ನಾಗಿರ್ತಾನೆ, ಅದಕ್ಕೆ ಅಂದವಾದ ಹೆಂಡತಿ ಇಲ್ಲ ಅಂದವಾದ ಗಂಡ, ದುಡಿಯುವಂತ ಗಂಡ ಇಲ್ಲ ಜ್ಞಾನವಂತ ಗಂಡ ಇಲ್ಲ ಜ್ಞಾನವಂತ ಹೆಂಡತಿ, ಒಂಚೂರು ನಿಮ್ಮನ್ನ ಕಂಟ್ರೋಲ್ ಮಾಡುವಂತ ಗಂಡ ಇಲ್ಲ ಹೆಂಡತಿ, ಈ ತರದ್ದು ತುಂಬಾ ನಡೆದಿರುತ್ತೆ. ಆದ್ರೂ ಏನೇ ಇದ್ರು ಈ ಅನ್ನಕ್ಕೆ ಮಾತ್ರ ಒದ್ದಾಡ್ತೀರಿ. ಆಕಸ್ಮಿಕ ಭೂಮಿ ಲಾಭಗಳು ಅದು ಇದು ಅಂತೆಲ್ಲ ಹೇಳ್ತೇವಲ್ವಾ, ಅದೆಲ್ಲದಕ್ಕಿಂತಲೂ ಅನ್ನದ್ದೇ ನಿಮಗೆ ತೊಂದರೆ. ಅಮ್ಮನ ಜೊತೆಯೇ ತೊಂದರೆ, ಕುಟುಂಬದ ಜೊತೆಯವರೇ ತೊಂದರೆ. ಎಷ್ಟೋ ಬಾರಿ ನನಗೆ ಗೊತ್ತಿರೋ ಹಾಗೆ ಮಿಥುನ ರಾಶಿಯವರು ಬರೀ ನೀರು ಕುಡಿದು ಮಲಗ್ಬಿಟ್ಟಿರ್ತೀರಿ ಬೇಸರದಲ್ಲೋ, ಇಲ್ಲ ಅನ್ನ ಇಲ್ಲ, ಬಂದಾಗ ಅಲ್ಲಿ ಅನ್ನ ಖಾಲಿ ಆಗ್ಬಿಟ್ಟಿದೆ, ಏನೂ ಇಲ್ಲ ತಿಂದು ಬಂದಿದೆ, ಓಕೆ, ಏನೋ ಬೇಜಾರಿರ್ಬೋದು, ಮೂಡ್ ಆಫ್ ಇರ್ಬೋದು, ಈ ತರದ್ ಮಾಡ್ಕೊಂಡು ಬರೀ ಖಾಲಿ ಹೊಟ್ಟೆನಲ್ಲಿ ನೀರು ಕುಡಿದು ಮಲಗಿರತಕ್ಕಂಥದ್ದು ತುಂಬಾ ಬಾರಿ ಆಗಿರುತ್ತದೆ. ಹೌದು ಅಲ್ವೋ? ಅದಷ್ಟೇ ಅಲ್ಲ, ತುಂಬಾ ಜನ ಮಿಥುನ ರಾಶಿ ಬರೀ ಒಂದ್ ಟೀ ಒಂದ್ ಬನ್ ತಿಂದು ಕೂಡ ಕಾಲ ಕಳೆದಿರ್ತೀರಿ. ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಉಳಿಸ್ಲಿಕ್ಕೆ, ಎತ್ತಿಡ್ಲಿಕ್ಕೆ, ಮನೆಗೆ, ಜವಾಬ್ದಾರಿಗೆ, ಫ್ಯೂಚರ್ಗೆ ಏನೋ ಒಂದು ಧಾವಂತ ನಿಮ್ಮನ್ನ ತುಂಬಾ ಬಡ್ದಿರುತ್ತೆ. ಈ ಒಂದು 20-22ನೇ ವಯಸ್ಸಿಂದ ಆ ಒಂದು 32-33ನೇ ವಯಸ್ಸವರೆಗೂ ನಿಮ್ಮನ್ನ ಅಂತಿಂತದ್ ಬಡ್ದಿರೋಲ್ಲ, ತುತ್ತುಕ್ ಪರದಾಡಿದಿರಿ ಅಂತ ಹೇಳೋಲ್ಲ, ನೀವಾಗಿಯೇ ಸಾಕು ಉಳಿಸ್ಕೊಳ್ಳೋಣ, ಸೊ ಅರ್ಧ ಹೊಟ್ಟೆ ತಿಂದು ಎತ್ತಿಟ್ಟಿರ್ತೀರಿ. ಹೌದು ಅಲ್ವೋ ಹೇಳಿ ಮಿಥುನ ರಾಶಿ. ಅದೇ ಬೇರೆಯವ್ರು ಬಂದ್ರೆ ಕೊಡಿಸೋದು, ಬಡಿಸೋದು, ಇಡೋದು, ಮಾಡೋದ್ರಲ್ಲಿ ನಿಮಗ್ ಮೀರಿದಂತ ವ್ಯಕ್ತಿಗಳಿಲ್ಲ. ಬ್ರಾಹ್ಮಣೋ ಭೋಜನ ಪ್ರಿಯ ಎರಡೂ ಉಂಟು. ಅಡಿಗೆ ಮಾಡೋದ್ರಲ್ಲಿ ನಿಸ್ಸೀಮ. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಮಿಥುನ ರಾಶಿಯವ್ರು ನಿಂತ್ಕೊಂಡ್ರೆ. ಯು ಆರ್ ದ ಬೆಸ್ಟ್ ಸರ್ವಿಸ್ ಇಂಡಸ್ಟ್ರಿ ಪರ್ಸನ್. ಸರ್ವಿಸ್ ಕೊಡೋದ್ರಲ್ಲಿ ನಿಮಗ್ ಮೀರಿದವರಿಲ್ಲ ಮಿಥುನ ರಾಶಿಯವರೇ. ಹೌದು ಅಲ್ವೋ ಹೇಳಿ. ಯು ಆರ್ ದೇರ್. ಏನೇ ನೋವಿದ್ರು, ಏನೇ ಸಂಕಟ ಇದ್ರು, ಏನೇ ತುಡುತ್ತಾ ಇದ್ರು ಕೂಡ ಅಲ್ಲಿರ್ತೀರಿ. ಬಹುಬೇಗ ಭಾವುಕರು, ಅನ್ನ ದೋಷದಿಂದ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅರೆ ಹಸಿವೆ ಆದಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿರುತ್ತೆ. ಯಪ್ಪ ರಾಮ ಅಂತ ಪುಟ್ಟು ಮಕ್ಕಳು ನೀವು ಮಿಥುನ ರಾಶಿಯವರು. ಅಮ್ಮನ ಮಕ್ಕಳು. ಯಾಕೋ ಅಮ್ಮನ ಸುಖ, ಅಮ್ಮನ ಪ್ರೀತಿ, ಅಮ್ಮನಿಂದ ದೂರ ಇಲ್ಲ, ಅಮ್ಮನ ಹತ್ರ ಅಂತ ಒಂದು ಅನುಬಂಧ, ಅನುರಾಗ ಇಲ್ಲ, ಅಮ್ಮನ ಸೇವೆ, ಅಮ್ಮನ ಜೊತೆಲಿ ತಂದಿಟ್ಕೊಂಡು ನೋಡುವಂಥದ್ದು, ನೋಡ್ಕೊಳ್ಳುವಂಥದ್ದು ಸ್ವಲ್ಪ ನನ್ನ ಅನುಭವದಲ್ಲಿ ಕಡಿಮೆಯೇ, ಅಲ್ಲಿನೋ ತಂದಿಡುತ್ತೆ. ಯಾಕೋ ಗೊತ್ತಿಲ್ಲ. ಯಾಕೋ ನೀವ್ ಹೇಳೋದು ನಿಮ್ಮ ಮನೆಯವರಿಗೆ, ಅವ್ರು ಹೇಳೋದು ನಿಮಗೆ, ಮುಖ್ಯವಾಗಿ ಅಮ್ಮ ಅಪ್ಪ ಕುಟುಂಬ ಇಲ್ಲೊಂದು ನಡೆಯುತ್ತೆ, ಇಲ್ಲ ಅದು ಮಿಸ್ ಆದ್ರೆ ಸಂಗಾತಿ, ಇದು ನಡೆದಿರುತ್ತೆ. ಹೌದು ಅಲ್ವೋ ಹೇಳಿ. ಆದ್ರೂ ಅಮ್ಮನ ಪ್ರೀತಿಯಲ್ಲಿ ಒಂಚೂರು ಎಳೆದಾಟ ಆಗಿದ್ದರೂ ಅಮ್ಮನ ಸಮಾನದ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರ್ತಾರೆ. ಯಾರೋ ಒಂಥರ ನೆರಳಿನಂತೆ, ಧೈರ್ಯಕ್ಕೆ, ಸಮಾಧಾನಕ್ಕೆ. ಮೇ ಬಿ ನಿಮ್ಮ ಗಂಡನ ತಾಯಿ ಇರ್ಬೋದು, ನಿಮ್ಮ ಹೆಂಡತಿ ತಾಯಿ ಇರ್ಬೋದು, ಇಲ್ಲ ಒಂದು ನಿಮ್ಮ ಬಾಸ್ ಇರ್ಬೋದು, ಯಾರೋ ಒಂದು ಕೊಲೀಗ್ ಇರ್ಬೋದು. ಈ ಥರದ್ದೊಂದು ನಡೆದಿರುತ್ತೆ. ಹೌದು ಅಲ್ವೋ ಹೇಳಿ. ಎಸ್, ನಾನು ನೋಡಿದ್ದೇನೆ ಮಿಥುನ ರಾಶಿಯವ್ರು ತುಂಬಾ ಜನಕ್ಕೆ ಆ ಥರದ್ದೊಂದು ವಿಸ್ಮಯ ನಡೆದಿರ್ತಕ್ಕಂಥದ್ದು. ಸೊ ಇನ್ನು ಮೇಲೆ ಟೈಮ್ ಸರಿಯಾಗಿ ಊಟ ಮಾಡಿ, ಮತ್ತೆ ಏನಾದ್ರೂ ಇರಲಿ, ಗ್ಯಾಸ್ಟ್ರಿಕ್, ನಂತರ BP, ನಂತರ ಶುಗರ್ ಪಕ್ಕ. ನಿಮಗೆ ಯಾವ್ಯಾವ ರಾಶಿಗೆ ಏನೇನ್ ಕಾಯಿಲೆಗಳು ಕಾಮನ್ ಆಗಿ ಬರುತ್ತೆ ಅನ್ನೋದನ್ನ ಇವತ್ತು ಯಾರು ಕಮೆಂಟ್ಸ್ ಹಾಕಿದ್ರೆ ನಾನು ಆ ಸಂಚಿಕೆಗಳನ್ನ ಮಾಡಬಲ್ಲೆ. ಯಾಕಂದ್ರೆ ನಿಮಗೇನ್ ಇಷ್ಟವೋ ಅದು ಗುಣಪಡಿಸುವುದು. ಬ್ರಾಹ್ಮಣೋ ಬಹುಜನ ಪ್ರಿಯ,
ಭೋಜನ ಪ್ರಿಯ. ನಿಮ್ಗೆ ಯಾವ ಊಟ ಅದನ್ನ ನಾನು ಬಡಿಸ್ಬೇಕು. ನನಗೇನೋ ಬರುತ್ತೆ ಜೇಡಿ ಮಣ್ಣನ ತಲೆನಲ್ಲಿ ಏನೋ ಗೊತ್ತಿದೆ ಇನ್ನೊಂದು ಅನ್ನೋದಲ್ಲ. ನನಗ್ ಗೊತ್ತಿದ್ದೆಲ್ಲ ನಿಮ್ ಮುಂದ್ಗಡೆ ಬಡಿಸೋದಲ್ಲ. ನಿಮಗ್ ಸೊಪ್ಸಾರು ಇಷ್ಟ ಇಲ್ಲ, ನಾನು ಬಡಿಸೋ ಆಗಿಲ್ಲ. ನಿಮಗ್ ಉಪ್ಸಾರು ಇಷ್ಟ, ಬಸ್ಸಾರು ಇಷ್ಟ, ಶುಡ್ ನಾನು ಅದನ್ನ ತಯಾರಿ ಮಾಡಿಕೊಂಡು ತಗೊಬಂದು ಕೊಡ್ಬೇಕು. ಹೌದು, ಮೂಗಿನಲ್ಲಿ ತೊಂದರೆ ಬರುತ್ತೆ ಮಿಥುನ್ ರಾಶಿಯವರಿಗೆ ಈ ಅನ್ನದೋಷದಿಂದ. ನಾಲ್ಗೆ ಟೇಸ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ಸ್ವಲ್ಪ ಹಲ್ಲಿನ ಸಮಸ್ಯೆಗಳು ಸ್ವಲ್ಪ ಬರುತ್ತೆ, ವೀಕ್ ಇರುತ್ತೆ. ಸೊ ಟೈಮ್ ಸರಿಯಾಗಿ ಊಟ ತಿನ್ನಿ, ಸ್ವಲ್ಪ ಸೊಪ್ಪು ತರಕಾರಿ, ಮುಖ್ಯವಾಗಿ ನಿತ್ಯ 1 ಸ್ಪೂನ್ ಎಳ್ಳು ಸೇವಿಸ್ತಕ್ಕಂಥದ್ದು ಮಾಡ್ತಾ ಬನ್ನಿ. ವಾರಕ್ಕೊಂದೆರಡು ಬಾರಿ ಎಳ್ಳೆಣ್ಣೆ ಹಚ್ಚಿ ದೇಹಕ್ಕೆ ಚೆನ್ನಾಗಿ ಸ್ನಾನ ಮಾಡಿ, ಬೆಳಿಗ್ಗೆ ಮೂಗಾದ್ರೂ ಹಿಡ್ಕೊಂಡು 1-2 ಬಿಸಿ 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 ಸ್ಪೂನ್ ತುಪ್ಪ ಗಂಟ್ಲು ಒಳಗಡೆ ಬಿಟ್ಕೊಡಿ. ನಾಲ್ಗೆ ಟಚ್ ಆದ್ರೆ ನಿಮ್ಗೆ ಒಂಥರ ಅನ್ನೋದು. ಎದ್ದ ತಕ್ಷಣ ಉಗುರು ಬೆಚ್ಚಿಗೆ ಶುದ್ಧ ಬೆಣ್ಣೆ ತಂದು, ಹಸುವಿನ ಬೆಣ್ಣೆ ತಂದು ಕಾಯಿಸಿದ್ದು ಮೂಗು ಮುಚ್ಕೊಳ್ಳಿ. ನಮ್ಗೆ ಆಗೋಲ್ಲ, ನನಗೆ ಗೊತ್ತಿದೆ. ಕೆಲವ್ರು ತಿಂತಾರೆ, 10ರಲ್ಲಿ 3 ಜನ ಮಿಥುನ ತಿಂತಾರೆ, ಬಟ್ 7 ಜನ ನಾನು ನೋಡಿದ್ದೇನೆ, ಇಲ್ಲ 8 ಜನನೂ ನೋಡಿದ್ದೇನೆ ಸ್ವಲ್ಪ ತುಪ್ಪ, ಏನೋ ಶಾಸ್ತ್ರಕ್ಕೆ ಅಂತ ಒಂದು ತುಪ್ಪ ಪ್ರಿಯರಲ್ಲ. ಅನ್ನದೋಷ ಇದ್ರೆ ಹಾಗೆ. ಹುಳಿ ಪ್ರಿಯರು ಮಜ್ಜಿಗೆ ಹೇಳಿ ಜಮಾಯಿಸಿ, ಮೊಸರು ಹೇಳಿ ಜಮಾಯಿಸಿ, ಎಣ್ಣೆ ಐಟಮ್ ಹೇಳಿ ವಾವ್ ವಾವ್. ಸ್ವಲ್ಪ ಸ್ವೀಟು ಓಕೆ, ಅಂತ ಸ್ವೀಟ್ ತಿನ್ನತಕ್ಕಂಥದ್ದು ಏನೂ ಇಲ್ಲ. ಖಾರ ಹುಳಿ ಜಾಸ್ತಿ ತಿಂತೀರಿ, ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ಅನ್ನದೋಷದ ಆ ಫೆಲ್ಗಮ್ ದೋಷ ದೂರ ಹೋಗುತ್ತೆ. ಕಂಪಲ್ಸರಿ ಪ್ರತಿ ಶನಿವಾರ ಒಂದಷ್ಟು ಅಕ್ಕಿ, ಬೆಲ್ಲ, ಬೇಳೆ, ತರಕಾರಿ, ಹಿಟ್ಟು, ಸೊಪ್ಪು, ಎಣ್ಣೆ, ತುಪ್ಪ, ಜೇನುತುಪ್ಪ, 3 ಥರದ ಹಿಟ್ಟು, 3 ಥರದ ತರಕಾರಿ, 3 ಥರದ ಸೊಪ್ಪು, 3 ಥರದ ಒಂದು ಬೇಳೆ, 3 kg ಅಕ್ಕಿ, ಬೆಲ್ಲ, ಕೊಬ್ಬರಿ, 1 ತೆಂಗಿನಕಾಯಿ, 100 ಗ್ರಾಮ್ ಎಣ್ಣೆ, ಇಲ್ಲ 1 kg ಎಣ್ಣೆ, 100 ಗ್ರಾಮ್ ತುಪ್ಪ, ಜೇನುತುಪ್ಪ, 1 ಚಿಕ್ಕ ಕೈ ಟವಲ್ಲು, 1 ತೆಂಗಿನಕಾಯಿ, ಈ ಥರದಿಟ್ಟು ಶನಿವಾರ ಇಲ್ಲ ಭಾನುವಾರ ಗ್ರಾಮ ದೇವರ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಯಾರಾದ್ರೂ ಬಡವ್ರಿಗೆ ಕೊಡ್ತಾ ಬನ್ನಿ. ಆ ಅನ್ನದೋಷ ಹೋಗುತ್ತೆ. ಮಾಡಿ. ತುಂಬಾ ಈಸಿ ಆಗಿರೋ ಕೆಲಸಗಳನ್ನೆಲ್ಲ ಕಷ್ಟದ ಮಾಡ್ಕೊಬಿಡ್ತೀರಿ ಈ ಅನ್ನದ ದೋಷದಿಂದ. ನಿಮ್ಮ ಕೆಲಸಗಳು ಅಯ್ಯೋ ಬೇರೆಯವರ ಬೆಟ್ಟದಂತ ಕೆಲಸಗಳನ್ನ ಈ ತರ ಬಿಡಿಸ್ಕೊಡ್ತೀವಿ. ಬೆಟ್ಟದಂತ ತೂಕವನ್ನ ಲೈಕ್ ದಿಸ್ ಗೋಲಿ ಆಡ್ದಾಗ ಆಡಿಸಿ ಬಿಡಿಸ್ಕೊಡ್ತೀರಿ. ಅದ್ಭುತ. ನಿಮ್ಮ ಕೆಲಸಗಳಿಗಾದ್ರೆ ಗಲಗಲ 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 ಶುದ್ಧ ಕ್ಲೀನಪ್ಪ ಮಿಥುನ ರಾಶಿಯವರು. ತುಂಬಾ ನೀಟು. ಅನ್ನದೋಷ ಇರಬಹುದು, ಆದರೆ ಬಟ್ಟೆ ದೋಷ ಇರಲ್ಲ. ನಿಮ್ಗೆ ಒಳ್ಳೆ ಬಟ್ಟೆ ಹಾಕ್ತೀನಿ, ಬ್ಯೂಟಿಫುಲ್. ಅದಿದೆ ದೈವಾನುಗ್ರಹದ ಒಂದು ಪ್ರಭಾವ. ಅದರಿಂದ ನಾನು ಹೇಳಿರೋಷ್ಟು ಈ ತರದ್ ಮಾಡ್ಕೊಳ್ಳಿ. ತುಪ್ಪ ಈ ತರದ ಒಂದು ಸಣ್ಣದಾಗಿ ಸೇವಿಸ್ತಕ್ಕಂಥದ್ದು ಮಾಡಿ, ಹುಳಿ ಪದಾರ್ಥಗಳು ಸ್ವಲ್ಪ ಕಡಿಮೆ ಮಾಡಿ, ಟೈಮಿಗೆ ಸರಿಯಾಗಿ ತಿನ್ನಿ, ಬಿಸಿ ಬಿಸಿ ಊಟ ತಿನ್ನಿ. ಇನ್ನಷ್ಟು ವಿಚಾರಗಳಿದಾವೆ, ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಯಾವ್ಯಾವ ರಾಶಿಗೆ ಯಾವ ಗ್ರಹದ ಪ್ರಭಾವದಿಂದ ಯಾವ ರೀತಿಯ ಅನಾರೋಗ್ಯಗಳು, ತೊಂದರೆಗಳು, ಅನಾರೋಗ್ಯ ಮುಖ್ಯವಾಗಿ ನಮ್ಮ ಜನ್ಮದ ನಾವೊಂದು ಋತುವಿನಲ್ಲಿ ಹುಟ್ಟಿರ್ತೇವೆ. ಒಂದೊಂದು ಋತುವಿಗೆ ಸಂಬಂಧಪಟ್ಟಂತ ಒಂದು ಕೊರತೆ ಇರುತ್ತೆ. ಒಂದು ಪ್ಲಸ್ ಇದ್ರೆ ಮೈನಸ್ ಇರಲೇಬೇಕು, ಮೈನಸ್ ಇದ್ರೆ ಒಂದು ಪ್ಲಸ್ ಇರಲೇಬೇಕು. ಈ ಪ್ರಪಂಚದಲ್ಲಿ ಆರೋಗ್ಯವಾಗಿ ಯಾರೂ ಇರುವುದಿಲ್ಲ. ಒಂದು ಕಾಲಘಟ್ಟದಲ್ಲಿ ಅನಾರೋಗ್ಯ ಅನ್ನೋದು ಯಾವುದಾದ್ರೂ ರೂಪದಲ್ಲಿ ಬರಲೇಬೇಕು. ಅನ್ನದೋಷದಿಂದ, ಪಿತ್ತದೋಷದಿಂದ, ವಾತದೋಷದಿಂದ, ಕಫದೋಷದಿಂದ, ಈ ತ್ರಿದೋಷದಿಂದ ಏನಾದ್ರೂ ಒಂದು. ಸೊ ನಿಮಗೆ ಆ ರೀತಿಯ ಸಂಚಿಕೆಗಳು ಬೇಕು ಅನ್ನೋದಾದ್ರೆ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಹಾಕಿ. ಖಂಡಿತ ಆ ರಾಶಿಗಳು ಹೆಚ್ಚಾಗಿ ಯಾರು ಕಮೆಂಟ್ ಮಾಡಿದಾರೋ ಆ ರಾಶಿ ಏನಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಓಹೋ ಈ ತರದ್ ಬರುತ್ತೆ, ನನ್ನ ಆಲೋಚನೆ ಹೀಗೆ, ನನ್ನ ಸುಲೋಚನೆ ಹೀಗೆ,
ನನ್ನ ನಡಿಗೆ ಹೀಗೆ. ನಮಗೆ ಗೊತ್ತಿಲ್ಲದೆ ಒಂದು ವಾಕ್ ಇರುತ್ತೆ, ಒಂದು ತಿನ್ನೋದಿರುತ್ತೆ, ಒಂದು ಅಭ್ಯಾಸ ಇರುತ್ತೆ, ಒಂದು ಮಲಗೋದಿರುತ್ತೆ, ಒಂದು ಸಿಗರೇಟ್ ಇರುತ್ತೆ, ಒಂದು ಡ್ರಿಂಕ್ಸ್ ಬಂದ್ಬಿಟ್ಟಿರುತ್ತೆ, ಒಂದು ನಾನ್ ವೆಜ್ ವಿಪರೀತ ತಿನ್ನೋದು ಬಂದ್ಬಿಟ್ಟಿರುತ್ತೆ, ಇಲ್ಲ ಬರೀ ಸೊಪ್ಪುಗಳು ತಿನ್ನೋದು ಬಂದ್ಬಿಟ್ಟಿರುತ್ತೆ, ಬರೀ ಸೂಪ್ ಕುಡಿಯೋದು ಹಂಗೆ ಬಂದ್ಬಿಟ್ಟಿರುತ್ತೆ. ನಾವು ನಮ್ಗೆ ಅವ್ರನ್ನ ನೋಡಿದ್ರೆ ಆಶ್ಚರ್ಯ ಇಲ್ಲ, ಅದು ಅವರ ಜನ್ಮತಃ ಬಂದಿರತಕ್ಕಂಥದ್ದು. ನೀವು ಹಾಲು ತುಂಬಾ ಚೆನ್ನಾಗಿ ಕುಡಿತೀರ, ನಾನು ಕುಡಿಯೋಲ್ಲ. ಇಲ್ಲ ನೀವು ಮೊಸರು ತುಂಬಾ ಚೆನ್ನಾಗಿ ತಿನ್ಬೋದು, ನಾನು ಕುಡಿಯೋಲ್ಲ, ತಿನ್ನೋಲ್ಲ. ಈ ರೀತಿ ನಂಗೆ ನೋಡಿ, ನನ್ನ ಧರ್ಮಪತ್ನಿ ಮೊಸರಲ್ಲಿ ಸಕ್ಕರೆ ಹಾಕೊಂಡು ಅದ್ಭುತ ವಾವ್ ವಾವ್ ಅಂತ, ನಾನು ತಿನ್ನೋಲ್ಲ, ನಂಗೆ ಒಂಥರ ಅದು. ಅದೇ ಮೊಸರು ಉಪ್ಪು ಉಪ್ಪಿನಕಾಯಿ ಹಾಕಿ ಮೊಸರನ್ನ ಹೇಳಿ ವಾವ್, ಅದು ನಮ್ಮ ಮನೇಲಿ ಮಡಿಕೆನಲ್ಲಿ ಮಾಡ್ತಾರೆ ಮೊಸರು, ತುಂಬಾ ಅದ್ಭುತ. ಯಾರಿಗುಂಟು ಅನ್ನ ಪಡ್ಕೊಂಡ್ ಬರ್ಬೇಕು ಅಂತೀನಲ್ವಾ, ಅನ್ನ ಪಡ್ಕೊಂಡ್ ಬರೋ ರಾಶಿನಲ್ಲಿ ನಾನು ಕೂಡಪ್ಪ ರುಚಿ ರುಚಿಯಾಗಿ, ಬಿಸಿ ಬಿಸಿಯಾಗಿ, ವಿಧವಾಗಿ. ಅಯ್ಯೋ ನನ್ನಂತ ಸೌಭಾಗ್ಯವಂತ ಇಲ್ಲ. ಆ ಅನ್ನಪೂರ್ಣೇಶ್ವರಿಗೆ ಕೊಡ್ಬೇಕಿದೆಲ್ಲ. ಯಾವುದೋ ಜನ್ಮದಲ್ಲಿ ಏನೋ ಮಾಡಿದ್ದೇನೆ ಆ ತಾಯಿ ಜೀವಕ್ಕೆ ಸೇವೆ, ಅದಕ್ಕೆ ರಾಮ ಕಳಿಸ್ಕೊಟ್ಟಿದ್ದಾನೆ. ನನ್ನ ಶಿವಯ್ಯ, ನನ್ನ ಅಮ್ಮಯ್ಯ ಅಮ್ಮನ ರೂಪದಲ್ಲಿ ಕಳಿಸ್ಕೊಟ್ಟಿದ್ದಾನೆ. ಇತ್ತಿನ್ನಿ ಇದು ಯಾಕೆ? ಆ ಮಜ್ಗೆನಲ್ಲಿ ನೋಡ್ಬೇಕು ಏನೇನು ಹಾಕಿರುತ್ತೋ ತಾಯಿ ಜೀವ. ಕುಡಿಯೋ ನೀರಿನಲ್ಲಿ ನೋಡ್ಬೇಕು ಮಡಿಕೆನಲ್ಲಿ ಎಷ್ಟು ಚೆನ್ನಾಗಿ ಏನೇನೋ ಹಾಕಿ ಜಜ್ಜಿ ಇಟ್ಟು, ದ ಬ್ಯೂಟಿ ಪಡ್ಕೊಬರ್ಬೇಕು ಎಲ್ರು. ಇರ್ಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ತಾರಾಬಲ, ಮುಖ್ಯವಾಗಿ ಇವತ್ತು ಪೂರ್ವಾಷಾಢ ನಕ್ಷತ್ರ ಇರುವುದರಿಂದ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕ, ರೋಹಿಣಿ, ಆರುದ್ರ, ಪುಷ್ಯ, ಮಖ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ ನಕ್ಷತ್ರದವರಿಗೆ ವಿಶೇಷವಾಗಿರತಕ್ಕಂಥ ತಾರಾಬಲ. ಈ ನಕ್ಷತ್ರ ಜನ್ಮದಲ್ಲಿ ನೀವು ಹುಟ್ಟಿದ್ರೆ ಇದನ್ನ ಫಾಲೋ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಇನ್ನು ಮೇಷರಾಶಿ, ನಿಮಗೆ ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಆ ಶುಕ್ರ ತೊಂದರೆ ಕೊಡ್ತಕ್ಕಂಥ ಶುಕ್ರ 12ನೇ ಮನೆಯಲ್ಲಿ ವಿಪರೀತ ರಾಜಯೋಗದಲ್ಲಿರುವುದರಿಂದ ಒಂಥರ ವಿಸ್ಫೋಟ ನಡೆಯುತ್ತೆ. ದುಡ್ಡಿನ ವಿಚಾರ, ವ್ಯವಹಾರದ ವಿಚಾರ, ಉದ್ಯೋಗದ ತರ, ಅದು ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಒಂಥರ ನಿಧಿ ಸಿಕ್ಕ ಹಾಗೆ, ಏನೋ ಇದು ಅಂತ. ನಿಧಿ ಇರೋರಿಗೆಲ್ಲ ಕಳ್ಕೊಳ್ಳೋ ಹಾಗೆ ಅದು ಆಗುತ್ತೆ. ಎರಡೂ ಉಂಟು. ಭಾಗ್ಯದಲ್ಲಿ ಸುಖಕಾರಕ ಇರೋದ್ರಿಂದ ಭಾಗ್ಯೋದಯ. ಆ ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲಿರೋದ್ರಿಂದ ಇನ್ನಷ್ಟು ಅದ್ಭುತ. ಸಿಕ್ಕಾಬಟ್ಟೆ ಖರ್ಚು ವೆಚ್ಚಗಳು ಕೂಡ ಇರತಕ್ಕಂಥದ್ದಿರುತ್ತೆ. ಹಾಗೆ ಪರಪುರುಷರು ಪರಸ್ತ್ರೀಯರಿಂದ ಜಾಗ್ರತೆ. ಗೊತ್ತಿಲ್ದವ್ರ ಜೊತೆ ವ್ಯವಹಾರ, ಗೊತ್ತಿಲ್ದವ್ರ ಜೊತೆ ಮಾತು, ಗೊತ್ತಿಲ್ದವ್ರ ಜೊತೆ ವ್ಯಾಪಾರ, ಜಾಗರೂಕತೆ. ವೃಷಭ ರಾಶಿ, ಬ್ಯೂಟಿಫುಲ್ ವಾರ, ಬ್ಯೂಟಿಫುಲ್ ದಿನ. ಶುಕ್ರ ಲಾಭದಲ್ಲಿದ್ದಾನೆ, ಖಂಡಿತ ಕೊಡ್ಲೇಬೇಕು ಲಾಭ. ಬಟ್ ಅಷ್ಟೇ, ಚಂದ್ರಾಷ್ಟಮ ಇರೋದ್ರಿಂದ ಮನೆಗೆ, ಕುಟುಂಬಕ್ಕೆ, ಟ್ಯಾಕ್ಸ್ಗೆ, ಇಯರ್ ಎಂಡು, ಏನು ಇಯರ್ ಆರಂಭ, ಮಕ್ಕಳದ್ದು ಇನ್ನೊಂದು ಓವರ್ ಕಮಿಟ್ಮೆಂಟ್ ನಿಮ್ಮನ್ನ ಸುಸ್ತು ಮಾಡಿಸ್ತಕ್ಕಂಥದ್ದಾಗುತ್ತೆ ವಿನ ತೊಂದರೆಗಳೇನಿಲ್ಲ. ಆದಾಯಕ್ಕೆ ಕೊರತೆ ಇಲ್ಲ. ಇನ್ನು ಮಿಥುನ ರಾಶಿ, ಲಾಭದಲ್ಲಿ ಬುಧ, ಚಂದ್ರ ಸಪ್ತಮದಲ್ಲಿದ್ದಾನೆ, ಶುಕ್ರನು ಕೇಂದ್ರದಲ್ಲಿರೋದ್ರಿಂದ ಕಲಾ ಮಾಧ್ಯಮ, ಶುಕ್ರ ರಾಹು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಮೇಕಪ್, ಬ್ಯೂಟಿ ಪಾರ್ಲರು, ಗಾರ್ಮೆಂಟ್ಸು, ವಸ್ತ್ರ, ಬೋಟಿಕ್ಕು, ಹೂವು, ಹಣ್ಣು, ತರಕಾರಿ, ಪೂಜಾ ಸಾಮಗ್ರಿ, ಒಂದು ರೀತಿ ತುಂಬಾ ಭಾರವಿಲ್ಲದ ಕೆಲಸ, ಒತ್ತಡವಿಲ್ಲದ ಕೆಲಸ, ಕನ್ಸಲ್ಟೆನ್ಸಿ ಕೆಲಸ, ಟೆಲಿಕಾಲಿಂಗ್ ಕೆಲಸ, ಮೇಕಪ್, ಬ್ಯೂಟಿ ಪಾರ್ಲರು, ಅಡಿಗೆ ಕೆಲಸ, ಈ ರೀತಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ ಅದ್ಭುತ ಪ್ರಗತಿ ಇರತಕ್ಕಂಥ ದಿನ. ಇನ್ನು ವಿಶೇಷವಾಗಿ ಕಟಗರಾಶಿ, ಚಂದ್ರ 6ನೇ ಮನೆಯಲ್ಲಿದ್ದು, ಆ 6ನೇ ಮನೆಯವನು ಉದ್ಯೋಗ ಸ್ಥಾನದಲ್ಲಿರುವುದರಿಂದ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಭಾಗ್ಯದಲ್ಲಿ ಶುಕ್ರ ಕೂಡ ಇರುವುದರಿಂದ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಸ್ತ್ರೀಯರ ಜೊತೆ ವೃತ್ತಿ, ಇಲ್ಲ ಸ್ತ್ರೀಯರು ಪುರುಷರ ಜೊತೆ, ಪುರುಷರಿಗೆ ಸಂಬಂಧಿತ ವೃತ್ತಿ. ಅವರ PRO ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಮನೆ ಯಾಜಮಾನಿಕೆ ನಡೆಸ್ತಿದ್ದೀರಾ, ಯಜಮಾನರಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಎಲ್ಲ ನೋಡ್ಕೋತಿದ್ದೀರಾ,
ಸೊ ಆ ತರದ ಕೆಲಸ ಕಾರ್ಯ, ಕಲಾ ಮಾಧ್ಯಮದಲ್ಲಿ ಕೆಲಸ ಕಾರ್ಯ, ರಾಜಕೀಯ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಈ ರೀತಿಯದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಸಂಕಲ್ಪ ನೋಡತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಸಿಂಹರಾಶಿ, ನಿಮಗೂ ಚೆನ್ನಾಗಿದೆ. ಚಂದ್ರ ಪಂಚಮದಲ್ಲಿ ಶುಕ್ರನ್ ಸಾರದಲ್ಲಿದ್ದಾಗ ಬಂಗಾರದ ವ್ಯಾಪಾರ, ಮುತ್ತು ರತ್ನಗಳ ವ್ಯಾಪಾರ, ಬಟ್ಟೆ, ಹೂವು, ಒಂಥರ ಅಲಂಕಾರ, ಹೈ ಎಂಡ್ ಪ್ರಾಡಕ್ಟ್ಸು, ಲಕ್ಸುರಿ ಪ್ರಾಡಕ್ಟ್ಸು, ಸ್ತ್ರೀಯರಿಗೆ ವಾಚ್ಗಳಂತೆ, ಬ್ಯಾಗ್ಗಳಂತೆ, ರಿಟೇಲ್ ಇಂಡಸ್ಟ್ರಿ ಅಂತೆ, ಅಲಂಕಾರವಂತೆ, ತುಂಬಾ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಕೆಲಸ ಕಾರ್ಯ ತುಂಬಾ ಚೆನ್ನಾಗಿದೆ, ತೊಂದರೆ ಇಲ್ಲ. ಕನ್ಯಾ ರಾಶಿ, ಸುಖಕಾರಕ ಸುಖಭಾವದಲ್ಲಿ ಇರುವುದರಿಂದ ಕನ್ಯಾ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಇವತ್ತು. ಹಂಗಂತ ಮುಟ್ತಾ ಕುತ್ಕೋಬೇಡಿ, ಕೆಲಸ ಮಾಡಿದ್ರೆ. ಕೆಲವರು ನೋಡ್ಬೇಕು, ಮುಟ್ಟಿದ್ದೆಲ್ಲ ಬಂಗಾರ ಅಂದಿದ್ದೆ, ಗುರುಜಿ ನಾನು ಮುಟ್ತಾ ಇದ್ದೆ, ಮಾಡೋದ್ ಬಿಟ್ಬಿಟ್ಟು, ಪ್ರಯತ್ನ ಮಾಡೋದ್ ಬಿಟ್ಬಿಟ್ಟು, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಕಲಿಯುಗಕ್ಕೆ. ಅದ್ ಸಾಧಕರಿಗಷ್ಟೇ, ಅವ್ರದ್ದು ಬೇರೆ ಸಾಧನೆ. ಅವ್ರು ಆ ಸಾಧನೆಯಲ್ಲಿ ಎದ್ದು ಬಿಡ್ತಾರೆ, ಅವ್ರು ಅದಕ್ಕೆಲ್ಲ ಗಮನ ಕೊಡಲ್ಲ, ಬರೋಲ್ಲ, ನಮ್ ಜೊತೆ ಬೆರೆಯೋಲ್ಲ. ಅದರಿಂದ ಕಲಿಯುಗಕ್ಕಿರುವ ಒಂದು ವರ ಏನಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ. ನಮ್ಮ ಕೆಲಸವನ್ನ, ಸ್ತ್ರೀಯರಾಗಲಿ ಪುರುಷರಾಗಲಿ, ನಮ್ಮ ಕೆಲಸವನ್ನ ನಿಷ್ಠೆಯಿಂದ, ಬದ್ಧತೆಯಿಂದ, ಸಿದ್ಧತೆಯಿಂದ ಮಾಡಿಕೊಂಡರೆ ಎಲ್ಲವೂ ಸಿಗುತ್ತದೆ. ಇವತ್ತು ಆ ರೀತಿ, ಅದರಲ್ಲೂ ಶುಕ್ರ ಸಪ್ತಮದಲ್ಲಿ ಅಬಾ ತುಂಟ್ರು, ಅಲಂಕಾರ, ಅಮ್ಮ ಆನಂದ, ಆ ತುಂಟುತನ, ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ, ಎರಡನೇ ಕುಟುಂಬ ಅಂತ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿರತಕ್ಕಂಥವ್ರಿಗೂ ಕೂಡ ವಿಶೇಷ ಬಲ ಉಂಟು, ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆಗೆ ಸಂಬಂಧಿತ ವೃತ್ತಿ ಉದ್ಯೋಗದಲ್ಲಿದ್ದೀರಿ, ಮಾಡೆಲಿಂಗ್ಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿದ್ದೀರಿ, ಅಲಂಕಾರ, ಆಕ್ಟಿಂಗು, ಥಿಯೇಟರು, ಕ್ಲಾಸಸ್ಸು ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ತುಲಾರಾಶಿ, ಚಂದ್ರ 3ನೇ ಮನೆಯಲ್ಲಿದ್ದಾಗ ಒಂಥರ ವಿಜಯ ಸ್ಥಾನ, ಧೈರ್ಯ ಸ್ಥಾನ, ಸ್ತ್ರೀಯರಿಂದ ಅನುಕೂಲ, ಮನೆಯ ಸ್ತ್ರೀಯರು ಸಪೋರ್ಟಿಗೆ ಬರ್ತಾರೆ, ಅಕ್ಕ, ತಂಗಿ, ಅತ್ತಿಗೆ, ನಾದಿನಿ, ಅಮ್ಮ, ಈ ತರದ ರೂಪದಲ್ಲಿ ತುಲಾರಾಶಿಯವರಿಗೆ ಯಾರೋ ನೆರಳು, ಮನೇಲಿ ಒಂದು ಶುಭ ಕಾರ್ಯಗಳು, ಮುಂಜಿ, ಉಪನಯನ, ನಾಮಕರಣ, ಈ ತರ ಯಾವುದೋ ಒಂದು ಶುಭ ಕಾರ್ಯ, ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಒಂದು ಟ್ರಿಪ್ಪು, ಬೇಸಿಗೆ ರಜಾ, ಎಲ್ಲೋ ಹೋಗ್ಬೇಕು, ತಂಡಿರೋ ಊರಿಗೆ ಹೋಗ್ಬೇಕು, ಸುತ್ತಾಕೊಂಡು ಬರ್ಬೇಕು, ಈ ರೀತಿಯ ಪ್ರಯತ್ನದಲ್ಲಿರ್ತಕ್ಕಂಥವರಿಗೂ ವಿಶೇಷ ಬಲವೃದ್ಧಿ. ವೃಶ್ಚಿಕ ರಾಶಿ, ಚಂದ್ರ ಧನಸ್ಥಾನ, ಭಾಗ್ಯೇ ಧನಸ್ಥಾನ, ಖಂಡಿತ ಧನಂ ಪ್ರಾಪ್ತಿ. ಅದರಲ್ಲೂ ಸಪ್ತಮಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಬಟ್ಟೆ ವ್ಯಾಪಾರ, ಜ್ಯೂಸು, ಹಣ್ಣು, ತರಕಾರಿ, ಬೇಕರಿ, ಕಾಂಡಿಮೆಂಟ್ಸು, ಸಿಹಿ ಪದಾರ್ಥಗಳು, ಪ್ಯಾಕೇಜಿಂಗ್ ಫುಡ್ಸು, ಆಮೇಲೆ ಹೋಟೆಲು, ಹಾಲು, ಹಾಲಿನ ಬೂತು, ಹಣ್ಣು, ಜ್ಯೂಸು, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ, ಆದರೆ ಚಂದ್ರ ಸಪ್ತಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಮಾತುಕತೆ, ನಿಮ್ಮ ಯೋಚನೆ, ನಿಮ್ಮ ಆಲೋಚನೆ, ಇವುಗಳ ವಿಚಾರದಲ್ಲಿ ಒಂಚೂರು ತೊಳಲಾಟಗಳು ಇರತಕ್ಕಂಥದ್ದುಂಟು. ನಿಧಾನ ಮಾಡಿ. ನಾವು ಅಂದ್ಕೊಂಡಾಗ ಎದುರುಗಡೆ ಅವ್ರು ಇರ್ಬೇಕು ಅಂತ ಏನಿಲ್ಲ. ಹೌದು, ಅವನ್ ದುಡ್ಡಿಗೆ ಮದುವೆ ಆಗ್ತಿರ್ಬೋದು. ಮೊನ್ನೆ ಜಾತಕ ಬಂತು, ನೋಡ್ದೆ, ಮದುವೆ ಏನಾದ್ರು ಪ್ಲಾನ್ ಮಾಡಿದಿರ ಅಂದ್ರೆ ಆಗ್ಬಿಟ್ಟಿದ್ದಾಳೆ ಗುರುಗಳೇ ಅಂತ. ಬಿಟ್ಟು ಸುಮ್ಮನಿದ್ಬಿಡಿ ಅಂದ್ರೆ. ಡೈವರ್ಸ್ ಬಂದ್ಬಿಡುತ್ತೆ ಅಂದ್ರೆ ಆಲ್ರೆಡಿ ಜಗಳ ಆಗಿ ಮನೆಗೆ ಬಂದ್ಬಿಟ್ಟಿದ್ದಾಳೆ, ಹೋಗಲ್ಲ ಅಂತ. ತಾನಾಗಿ ಇಷ್ಟಪಟ್ಟು, ತಾನಾಗಿ ಗಲಾಟೆ ಮಾಡಿ, ತಾನಾಗಿ ರಚ್ಚೆ ಹಿಡಿದು ಹೋಗಿ ಆಗ್ಬಿಟ್ಟಿದ್ದಾಳೆ. ನಾ ಹೇಳ್ತಲೇ ಇರ್ತೇನೆ, 2001, 2002, 2003 ಇಸವಿಯಲ್ಲಿ ಹುಟ್ಟಿರೋ ಮಕ್ಕಳು ತುಂಬಾ ಜಾಗ್ರತೆ. ದುಡುಕ್ಬೇಡಿ. ಏನಂತ ರಾಜಕಾರಿ, ಏನಪ್ಸಿ ನೀವು ಇಷ್ಟಪಟ್ಟಿದ್ರಿ, ನಿಮ್ಮ ಪ್ರೀತಿಗೆ ನಾವು ಸಲಾಂ, ನಿಮ್ಮ ಒಂದು ಗೌರವಕ್ಕೆ ನಾವು ಸಲಾಂ. ಯುವರ್ನ ನೆಕ್ಸ್ಟ್ ಜನರೇಷನ್ ನೀವು ನೆನ್ಪಿಟ್ಕೊಳ್ಳಿ. 2000 ಮೇಲೆ ಹುಟ್ಟಿದವರು ನೆಕ್ಸ್ಟ್ ಜನರೇಷನ್. ನಿಮ್ಮ ಅದಮ್ಯ ಚೇತನ, ವಿಪರೀತ ವೇಗ ಇರ್ತೀರಿ. ಇಯರ್ 2000, 2001, 2002 ಮೇಲೆ ಹುಟ್ಟಿರೋರು ಸ್ವಲ್ಪ ನಿಧಾನ ಮಾಡಿ, ಒಂದು ಬದುಕು ಕಟ್ಕೊಳ್ಳಿ.
ಒಪ್ಸೋಕ್ ನಾನಿದ್ದೇನೆ, ನೀವು ಬನ್ನಿ, ನಾನು ಒಪ್ಪಿಸ್ತೇನೆ. ಏನೂ ಆಗೋಲ್ಲ, ಎಂಥದ್ದಾಗೋಲ್ಲ. ನನ್ನ ಮಾತು ಕೇಳಿ ಮಕ್ಕಳೇ. ನೀವು ಅಷ್ಟೇ, ಒಳ್ಳೆ ಸಂಬಂಧ ಬಂದಿದೆ ಅಂತ ಮೊನ್ನೆ ಒಂದು ತಾಯಿ, ನಾನು ಹೇಳಿದೆ, ಅವ್ನಿಗಿನ್ನೂ 24 ತುಂಬಿಲ್ಲ. ಇಯರ್ 2000 ಸೆಪ್ಟೆಂಬರ್ ಲೆಕ್ಕ ಹಾಕೊಳ್ಳಿ. ಸುಮ್ಮನಿರೋ, ಏನೋ ಮಾಡ್ತಿದೀಯಾ ನೀನು. ವೃಷಭಕ್ಕೆ ಗುರು ಈಗ ಬರ್ತಿರೋ ಟೈಮ್ನಲ್ಲಿ ಯಾರೋ ಬಂದ್ಬಿಟ್ರು, ಕೊಟ್ಬಿಡ್ತೀವಿ, ಮಾಡ್ಬಿಡೋಣ, ಅದು ಇದು ಅಂತ. ಏನೋ ಅವನು ಈಗ ತಾನೇ ಅವನು ಇನ್ನೂ ಕೆಲ್ಸಕ್ಕೆ ಸೇರಿದಾನಲ್ವಾ, ಇಲ್ಲ ಅಂದ್ರೆ ಗುರುಗಳೇ ನೆಕ್ಸ್ಟ್ ವೀಕು ಜಾಬ್ ಇದೆ, ಒಂದು ಬ್ಯಾಂಕಿಂಗ್ ಎಕ್ಸಾಮ್ ಬರ್ತಿದ್ದಾನೆ. ಮಕ್ಕಳು ಅವರು, ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ತಗೊಳ್ಳೋದ್ರಲ್ಲಿ ಅವರು ದ್ವಂದ್ವಾರ್ಥದಲ್ಲಿ ನಾವು ಹಾಕೋ ಒತ್ತಡಕ್ಕೆ ಜಂಪ್ ಮಾಡ್ಬಿಡ್ತಾರೆ, ಗೊತ್ತಾಗಲ್ಲ. ಅವ್ರ ವೇಗ ನಮ್ಮ ಹತ್ರ ಇಲ್ಲ, ಅವ್ರ ಚಿಂತನೆ ನಮ್ಮ ಹತ್ರ ಇಲ್ಲ, ಅವರ ಸ್ಪೀಡ್ ನಾವಿಲ್ಲ, ಇಲ್ಲವೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಸ್ವಲ್ಪ ನಿಧಾನ ಮಾಡಿ. ನೀವು ಅಷ್ಟೇ ಮಕ್ಕಳು, ನಿಮ್ ವೇಗ ಜಾಸ್ತಿ, ನಿಮ್ಮ ಆಲೋಚನೆ ಜಾಸ್ತಿ, ನಿಮ್ ಸಾಮರ್ಥ್ಯ ಜಾಸ್ತಿ. ಯು ಆರ್ ಅನ್ಬಿಲೀವಬಲ್. ವೃಷಭದಲ್ಲಿ ಗುರು ಇರೋರು ಬಾಹುಬಲಿ. ಅವನ್ನ ನೋಡ್ಬೇಕು, ಮಹೇಂದ್ರ ಸಿಂಗ್ ಧೋನಿ ಬರ್ತಿದ್ರೆ ಮಹೇಂದ್ರ ಬಾಹುಬಲಿ ಕಮಿಂಗ್ ಅಂತ. ಹಂಗೆ ನೀವು ಹಾಗೆ ಮಕ್ಕಳೇ, ನೀವು ಗುಪ್ತ ನನ್ನ ಮಾತು ಕೇಳಿ, ನಿಮ್ ಪಾದಕ್ಕೆ ಬೀಳ್ತೇನೆ, ಏನಾಗಲ್ಲ. ನಾನಿದ್ದೇನೆ, ಸ್ವಲ್ಪ ನಿಧಾನ ಮಾಡಿ, ಗಮ್ಯ ಕಟ್ಕೊಳ್ಳೋಣ, ಒಂದು ಊರ್ಗೋಲ್ ಇಟ್ಕೊಳ್ಳೋಣ, ಒಂದು ಸೇಫ್ಟಿ ಇಟ್ಕೊಳ್ಳೋಣ, ಒಂದು ಪ್ಯಾರಾಶೂಟ್ ಕಟ್ಕೊಳ್ಳೋಣ. ಅಕಸ್ಮಾತ್, ಹೌದಲ್ವಾ, ಎಲ್ರಿಗೂ ಪ್ಯಾರಾಶೂಟ್ ಇಡ್ಬೋದು ಪ್ಲೇನುಗಳಲ್ಲಿ, ಆ ಥರದ್ದು ಟೆಕ್ನಾಲಜಿ ಬರ್ಬೋದೇನೋ ಮುಂದೊಂದು ದಿನಕ್ಕೆ. ಯಾರಿಗೂ ಸೇಫ್ಟಿ ಇಡೋಲ್ಲ, ಪ್ಲೇನ್ ಡಮಾಲ್ ಆಯ್ತಂದ್ರೆ ಆಗ್ಬಿಡ್ಲಿ ಅಂತ. ಅಷ್ಟೆಲ್ಲ ಇಟ್ಟಿದ್ರೆ ಒಂದೊಂದು ಪ್ಯಾರಾಶೂಟ್ ಇಡ್ಬೋದಲ್ವಾ. ಹಿಂಗೆ ಆಗ್ತಿದೆ ಧುಮುಕ್ರು ಎಮರ್ಜೆನ್ಸಿ ಅಂತ. ಅದೆಲ್ಲ ಇಲ್ಲ, ಇರ್ಲಿ, ಆ ಥರದ್ದು ಇರುತ್ತೆ. ಹುಷಾರ್. ಧನಸ್ಸು ಆ ರೀತಿಯೇ. ಮುಖ್ಯವಾಗಿ ಮಕರ ರಾಶಿ, ವೆರಿ ಕೇರ್ಫುಲ್. 12ನೇ ಮನೆ ಚಂದ್ರ, ದೂರದ ಬೆಟ್ಟ ನುಣಿಗೆ, ದೂರದ ವ್ಯವಹಾರ, ದೂರದ ಕೆಲಸ, ದೂರದ ಮಾತು, ಈ ತರದೊಂದು ಕದಲಿಸುತ್ತೆ. 12ನೇ ಮನೆಯಲ್ಲಿದ್ದಾನೆ, ಸ್ವಲ್ಪ ನೋಡ್ಕೊಂಡು ಮಕ್ಕಳು, ವೇಗ ಬೇಡ. ಇನ್ನು ವಿಶೇಷವಾಗಿ ಕುಂಭರಾಶಿ ಚೆನ್ನಾಗಿದೆ, ಲಾಭದಲ್ಲಿ ಚಂದ್ರ. ಯಾವುದೋ ಒಂದು ದೊಡ್ಡ ಲಾಭವೊಂದನ್ನ ಇವತ್ತು ನೋಡ್ತೀರಿ, ವೃತ್ತಿ, ವ್ಯವಹಾರ, ವ್ಯಾಪಾರ. ಯಾಕಂದ್ರೆ ಶುಕ್ರ ಚೆನ್ನಾಗಿದ್ದಾನೆ. ಮಹಾಲಕ್ಷ್ಮಿ ಯೋಗ, ವಿಜಯಲಕ್ಷ್ಮಿ ಯೋಗ, ಚೈತನ್ಯ ಯೋಗ. ಪಡೊಂದಪ್ಪ ಹೇಳ್ತೀವಿ, ಈಗಿದೆ ನೋಡ ಅವನು ಅಂತೀವಲ್ಲ, ಇದೆ. ವಿಜಯಕಾರಕ, ಧೈರ್ಯಕಾರಕ, ಶಕ್ತಿಕಾರಕ. ಈ ಒಂದು ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಹೆಣ್ಣು, ಹೊನ್ನು, ಮಣ್ಣು, ಬಂಗಾರ, ಬೆಳ್ಳಿ, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ನು, ಈ ತರದ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಈ ಒಂದು ಸ್ತ್ರೀಯರಿಗೆ ಸಂಬಂಧಿತ ಪ್ರಾಜೆಕ್ಟು, ಆರ್ಕಿಟೆಕ್ಟು, ಇಂಜಿನಿಯರು, ಈ ಕಲಾ ಮಾಧ್ಯಮ, ಪ್ರೊಡ್ಯೂಸರು, ಮೂವಿ ಲ್ಯಾಂಡು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮೀನರಾಶಿ, ಶುಕ್ರನಿಗೂ ನಿಮಗೂ ಸ್ವಲ್ಪ ಕಿಟಿಪಿಟಿ ನೋಡ್ಕೊಂಡು. ಆದ್ರೆ ಶುಕ್ರ ಬಂದು ಸಿಹಿ ಪದಾರ್ಥಗಳು, ಅಡಿಗೆ, ಸ್ತ್ರೀಯರಿಗೆ ಸಂಬಂಧಿತ ಹೋಟೆಲ್ ಉದ್ಯಮ, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹುಳಿ ಪದಾರ್ಥಗಳು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿಯನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಗೌರವ, ಹೆಸರು, ಕೀರ್ತಿ, ಯಥೇಚ್ಛ ಧನಂ, ಆಕಸ್ಮಿಕ ಧನ, ವಿಪರೀತ ಧನ, ಲಾಟ್ರಿ ಹೊಡೆದಾಗೂ ಇರುತ್ತೆ ಕೆಲವರಿಗೆ. ದಶಾಭುಕ್ತಿಗಳು ಚೆನ್ನಾಗಿದ್ರೆ ಮಾತ್ರ ಇವತ್ತು ಲಾಟ್ರಿ ಹೊಡೆದಾಗ ಬಂದಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.